ಲೋಕರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಈ ಒಂದು ಅಂಶವು MTHಗೆ ಸಂಬಂಧಪಟ್ಟಂಥದ್ದು, ಅಂದರೆ ಪರೀಕ್ಷೆಗೆ ಸಂಬಂಧಪಟ್ಟಂಥದ್ದು. ಇವತ್ತು ಮಾತನಾಡುವಂಥ ಅಂಶದ ಹೆಸರು ಪ್ರಕೃತಿ ಹಾಗೂ ಪ್ರಜೆಗಳು ದೇವರನ್ನು ಕುರಿತು ಹೇಗೆ ಪರಿಚಯ ಮಾಡಿದ್ದಾರೆ ಎಂಬ ಅಂಶವನ್ನು ಮಾತನಾಡ್ತಾ ಇದ್ದೀನಿ. ಪ್ರಕೃತಿ ದೇವರನ್ನು ಕುರಿತು ಪರಿಚಯ ಮಾಡಿದೆಯಾ? ಅದೇ ಪ್ರಕಾರ ಪ್ರಜೆಗಳು ದೇವರನ್ನು ಕುರಿತು ಪರಿಚಯ ಮಾಡಿದ್ದಾರಾ? ಅದು ನೋಡುವಾಗ ಪ್ರಕೃತಿ ಪರಿಚಯ ಮಾಡಿದೆ, ಪ್ರಜೆಗಳು ಕೂಡ ಪರಿಚಯ ಮಾಡಿದ್ದಾರೆ. ದೇವರನ್ನು ಕುರಿತು ಪ್ರಕೃತಿ ಏನು ಪರಿಚಯ ಮಾಡಿದೆ, ಪ್ರಜೆಗಳು ದೇವರನ್ನು ಕುರಿತು ಏನು ಪರಿಚಯ ಮಾಡಿದ್ದಾರೆ. ಪ್ರಜೆಗಳಲ್ಲಿ 3 ಗುಂಪಿರುತ್ತೆ. ಮೊದಲನೇ ಗುಂಪು ದೇವರು ಇಲ್ಲ ಅಂತ ಹೇಳಿಕೊಳ್ಳುವಂಥ ಗುಂಪು, ನಾಸ್ತಿಕರು. ಅವರು ದೇವರನ್ನು ನಂಬಲ್ಲ. ಆಸ್ತಿಕರು ಇದ್ದಾರೆ, ಇವರು ದೇವರನ್ನು ನಂಬುವಂಥವರು, ದೇವರುಗಳು ದೇವರನ್ನು. ಇದರಲ್ಲಿ ಮತ್ತೊಂದು ಗುಂಪು ಏನಪ್ಪ ಅಂದರೆ ದೇವರು ಒಬ್ಬರೇ ಎಂದು ನಂಬುವಂಥವ್ರು ಕೂಡ ಇದ್ದಾರೆ. ಆಸ್ತಿಕರಲ್ಲಿ ದೇವರುಗಳನ್ನು ದೇವತೆಗಳನ್ನು ನಂಬುವಂಥವ್ರು ಇದ್ದಾರೆ. ಅದರಲ್ಲಿ ದೇವರು ಒಬ್ಬರೇ ಎಂದು ನಂಬಿ ಜೀವಿಸುವಂಥವ್ರು ಕೂಡ ಇದ್ದಾರೆ. ಪ್ರಿಯರಾದ ದೇವರ ಮಕ್ಕಳಿರ, ಯಾರು ಈ ಸಮಾಜಕ್ಕೆ ಸರಿಯಾದ ರೀತಿಯಲ್ಲಿ ಪರಿಚಯ ಮಾಡಿದ್ದಾರೆ? ಪ್ರಕೃತಿ ವಿಷಯದಲ್ಲಿ ನೋಡುವಾಗ ಪ್ರಕೃತಿ ಇಲ್ಲ, ಈ ವಿಶ್ವವನ್ನು ಕುರಿತು ಆಲೋಚನೆ ಮಾಡುವಾಗ ದೇವರನ್ನ ಕುರಿತು ಪರಿಚಯ ಮಾಡಿದೆ, ಅದ್ಭುತವಾಗಿ ಪರಿಚಯ ಮಾಡಿದೆ. ಅದು ಪ್ರಿಯರಾದ ದೇವರ ಮಕ್ಕಳಿರ, ಅಪೊಸ್ತಲನಾಗಿರುವಂಥ ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ಒಂದು ಮಾತನ್ನು ನೆನಪು ಮಾಡ್ತಾರೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 20ನೇ ವಚನ ನೋಡಿ ಪ್ರಿಯರೇ. ಹೇಗೆಂದರೆ ಕಣ್ಣಿಗೆ ಕಾಣದಿರುವ ಆತನ ಗುಣಲಕ್ಷಣಗಳು, ಅಂದರೆ ಆತನ ನಿತ್ಯ ಶಕ್ತಿಯು, ದೇವತ್ವವು ಜಗದೋತ್ಪತ್ತಿ ಮೊದಲುಗೊಂಡು ಆತನು ಮಾಡಿದ ಸೃಷ್ಟಿಗಳ ಮೂಲಕ ಬುದ್ಧಿಗೆ ಗೊತ್ತಾಗಿ ಕಾಣುಬರುತ್ತವೆ. ಅಂದರೆ ಈ ವಚನದಲ್ಲಿ ಪ್ರತಿಯೊಬ್ಬರು ಕೂಡ ಗಮನಿಸಬೇಕು, ಈ ಪ್ರಕೃತಿಯಲ್ಲಿ ಇರುವಂಥ ಪ್ರತಿಯೊಂದನ್ನು ನಾವು ನೋಡಿದಾಗ, ವಿಚಾರ ಮಾಡಿದಾಗ ಅದು ನಮಗೆ ತಿಳಿಸುವಂಥದ್ದು. ದೇವರ ನಿತ್ಯ ಶಕ್ತಿಯನ್ನು ಕುರಿತು, ದೇವರ ಗುಣವನ್ನು ಕುರಿತು. ದೇವರು ಕಣ್ಣಿಗೆ ಕಾಣಲ್ಲ. ಈ ವಚನದಲ್ಲಿ ನೋಡುವಾಗ ಗಮನಿಸಬೇಕು, ಹೇಗೆಂದರೆ ಕಣ್ಣಿಗೆ ಕಾಣದಿರುವ ಆತನ ಗುಣಲಕ್ಷಣಗಳು. ದೇವರು ಕಣ್ಣಿಗೆ ಕಾಣ್ತಾರ? ದೇವರು ಕಣ್ಣಿಗೆ ಕಾಣಲ್ಲ. ಕಣ್ಣಿಗೆ ಕಾಣದಿರುವ ಆತನ ಗುಣಲಕ್ಷಣಗಳು, ಅಂದರೆ ಆತನ ನಿತ್ಯ ಶಕ್ತಿಯು, ದೇವತ್ವವು ಜಗದುತ್ಪತ್ತಿ ಮೊದಲುಗೊಂಡು ಆತನು ಮಾಡಿದ ಸೃಷ್ಟಿಗಳ ಮೂಲಕ ಬುದ್ಧಿಗೆ ಗೊತ್ತಾಗುತ್ತೆ. ಬುದ್ಧಿಗೆ ಗೊತ್ತಾಗುತ್ತೆ ಅಂತೆ. ಅಂದರೆ ಈ ಜಗತ್ತಿನಲ್ಲಿ ದೇವರು ಉಂಟು ಮಾಡಿರುವಂಥ ಪ್ರತಿ ಒಂದರಲ್ಲಿ ನಾವು ಆಲೋಚನೆ ಮಾಡುವಾಗ ಕಣ್ಣಿಗೆ ಕಾಣದಿರುವಂಥ ಆ ದೇವರ ಗುಣಲಕ್ಷಣಗಳು, ನಿತ್ಯ ಶಕ್ತಿಯು, ಆತನ ಗುಣಗಳು ಈ ಒಂದು ಪ್ರಕೃತಿಯಲ್ಲಿ, ಈ ಒಂದು ಜಗತ್ತಿನಲ್ಲಿ ಕಂಡುಬರುತ್ತೆ ಅಂತೇಳಿ ಗೊತ್ತಾಗತ್ತೆ. ಅಂದರೆ ನಾವು ಅರ್ಥ ಮಾಡಿಕೊಳ್ಬೇಕಾದ್ರೆ ಅದನ್ನು ಪರಿಶೋಧನೆ ಮಾಡಬೇಕು. ಎಲ್ಲಿ? ಹೃದಯದಲ್ಲಿ ಪರಿಶೋಧನೆ ನಡಿಬೇಕು. ಹೃದಯದಲ್ಲಿ ಪರಿಶೋಧನೆ ಮಾಡಿದಾಗ ಪ್ರಿಯರಾದ ದೇವರ ಮಕ್ಕಳಿರ, ಈ ಜಗತ್ತಿನಲ್ಲಿ ಯಾವುದೇ ಆಗಿರ್ಬೋದು, ಆಕಾಶವನ್ನು ಕುರಿತು ಆಗಿರ್ಬೋದು, ಸೂರ್ಯ ಚಂದ್ರ ನಕ್ಷತ್ರಗಳನ್ನು ಕುರಿತು ಆಗಿರ್ಬೋದು, ನಾವು ನೋಡ್ತೀವಿ. ಎರಡನೇದಾಗಿ ಅನುಭವಿಸ್ತಾ ಇದ್ದೀವಿ. ಚಂದ್ರನ ಕುರಿತು ಏನು ಅನುಭವ ನಡೀತಾ ಇದೆ ಅಂದರೆ, ರಾತ್ರಿ ಹೊತ್ತು ನಮಗೆ ಆ ಚಂದ್ರನನ್ನು ನೋಡುವಾಗ ಎರಡನೇದಾಗಿ ಒಂದು ರೀತಿಯಲ್ಲಿ ಬೆಳಕು, ಹೌದಲ್ವ? ಅದು ನೋಡಿ ಆ ಬೆಳಕಿನ ಮೂಲಕ ನಾವು ಸಂತೋಷ ಪಡ್ತೀವ. ಎರಡನೇದಾಗಿ ಸೂರ್ಯನ ಮೂಲಕ ನಮಗೆ ಬದುಕೋದಕ್ಕೆ ಅನೇಕ ಈ ಲೋಕದಲ್ಲಿ ಅನುಕೂಲ ಇದೆಯಾ? ಇವೆಲ್ಲ ಒಂದು ಸಾರಿ ಪರಿಶೋಧನೆ ಮಾಡುವಾಗ ಏನ್ರಿ, ಸೂರ್ಯ ಚಂದ್ರ ನಕ್ಷತ್ರಗಳನ್ನು ಕುರಿತು ಪರಿಶೋಧನೆ ಮಾಡುವಾಗ, ಅದೇ ರೀತಿಯಲ್ಲಿ ಭೂಮಿಯನ್ನು ಕುರಿತು ಪರಿಶೋಧನೆ ಮಾಡುವಾಗ
ಗಾಳಿಯನ್ನು, ನೀರನ್ನು, ತಿನ್ನುವಂಥ ಆಹಾರ ಪದಾರ್ಥಗಳನ್ನು ಪ್ರತಿಯೊಂದನ್ನು ಕೂಡ ಪರಿಶೋಧನೆ ಮಾಡುವಾಗ ಪ್ರಿಯರಾದ ದೇವರ ಮಕ್ಕಳಿರ ನಮ್ಮ ಬುದ್ಧಿಗೆ ಗೊತ್ತಾಗುತ್ತೆ ರೀ. ಅಂದರೆ ದೇವರ ಗುಣಗಳನ್ನು ಅವು ಪರಿಚಯ ಮಾಡ್ತಾ ಇದೆ. ಅವು ಪರಿಚಯ ಮಾಡ್ತಾ ಇದೆ ಎಂದು ನಮ್ಗೆ ಹೇಗೆ ಅರ್ಥ ಆಗುತ್ತೆ? ಅವು ಮಾತಾಡುತ್ತಾ? ಇವಾಗ ಪ್ರಕೃತಿ ಇದೆ, ಪ್ರಕೃತಿ ಪ್ರಿಯರಾದ ದೇವರ ಮಕ್ಕಳಿರ ಮನುಷ್ಯರು ಮಾತಾಡಿದ ರೀತಿಯಲ್ಲಿ, ಮನುಷ್ಯರು ಬೋಧಿಸುವ ರೀತಿಯಲ್ಲಿ ಪ್ರಕೃತಿ ಬೋಧಿಸುತ್ತಾ ಅಂತ ನೋಡುವಾಗ ಇಲ್ಲ. ಅವುಗಳ ಮೂಲಕ ನಾವು ತಿಳ್ಕೊಳ್ಬೇಕಾದ್ರೆ ಮೊದಲನೇದಾಗಿ ನಮ್ಮ ಮನೋನೇತ್ರಗಳು ಬೆಳಗಬೇಕು. ನಮ್ಮ ಮನೋನೇತ್ರಗಳು ಬೆಳಗಬೇಕು. ನಾವು ವಿಚಾರ ಮಾಡಬೇಕು, ಅದರ ವಿಷಯದಲ್ಲಿ ಪರಿಶೋಧನೆ ಮಾಡಬೇಕು. ಕೀರ್ತನೆ ಗ್ರಂಥದಲ್ಲಿ ಒಂದು ಮಾತನ್ನು ನಾವು ಗಮನಿಸೋಣ ಪ್ರಿಯರೇ. ಕೀರ್ತನೆ ಗ್ರಂಥ 148ನೇ ಅಧ್ಯಾಯ 5ನೇ ವಚನ. ಅವು ಯೆಹೋವನ ನಾಮವನ್ನು ಸ್ತುತಿಸಲಿ, ಆತನು ಅಪ್ಪಣೆ ಕೊಡಲು ಅವು ಉಂಟಾದವು. ಆತನು ಯುಗ ಯುಗಾಂತರಕ್ಕೂ ಸ್ಥಾಪಿಸಿದ್ದಾನೆ, ಆತನು ಎಂದಿಗೂ ಮೀರಲಾಗದಂಥ ಕಟ್ಟಳೆಯನ್ನು ವಿಧಿಸಿದ್ದಾನೆ. ಅಂದರೆ ಈ ಪ್ರಕೃತಿಯಲ್ಲಿ ಪ್ರಿಯರಾದ ದೇವರ ಮಕ್ಕಳಿರ ಆಕಾಶ ಇದೆ, ಸೂರ್ಯ ಚಂದ್ರ ನಕ್ಷತ್ರಗಳಿವೆ. ಅದೇ ಪ್ರಕಾರ ಭೂಮಂಡಲ, ಸಮುದ್ರ ಆಗಿರ್ಬೋದು, ತಿಮಿಂಗಳು, ಮೀನುಗಳು, ಇವೆಲ್ಲವೂ ನೋಡುವಾಗ ದೇವರು ಅವುಗಳಿಗೆ ಕಟ್ಟಳೆಯನ್ನು ನೇಮಿಸಿದಾನಂತೆ, ಅವುಗಳಿಗೆ ಆಜ್ಞೆಗಳನ್ನು ಕೊಟ್ಟಿದ್ದಾನಂತೆ. ಅವು ಯಾವುದೇ ಆಗಿರ್ಬೋದು, ದೇವರ ಆಜ್ಞೆ ಅವು ಮೀರೋದಿಲ್ಲ. ಯಾವುದೇ ಆಗಿರ್ಬೋದು, ಚಿಕ್ಕ ಹುಳಗಳು ಮೊದಲುಗೊಂಡು ದೊಡ್ಡ ದೊಡ್ಡ ಪ್ರಾಣಿಗಳವರೆಗೆ. ಅದೇ ಪ್ರಕಾರ ಈ ಪ್ರಕೃತಿಯಲ್ಲಿ ಯಾವುದೇ ಆಗಿರ್ಬೋದು, ಆತನ ಆಜ್ಞೆಗಳನ್ನು ಮೀರೋದಿಲ್ಲಂತೆ. ಅದಕ್ಕೆ ಒಂದು ಕಟ್ಟಳೆಯನ್ನು ನೇಮಿಸಿದ್ದಾನಂತೆ. ಎರಡನೇದಾಗಿ 7ನೇ ವಚನ, ಭೂಮಂಡಲದಿಂದ ಯೆಹೋವನಿಗೆ ಸ್ತುತಿ ಉಂಟಾಗಲಿ, ತಿಮಿಂಗಲಗಳು, ಆದಿಸಾಗರಗಳು, ಬೆಂಕಿ, ಕಲ್ಮಳೆ, ಹಿಮ, ಹಬೆ ಇವುಗಳು ಆತನ ಅಪ್ಪಣೆಯನ್ನು ನೆರವೇರಿಸುವ ಬಿರುಗಾಳಿಯು. ಅಂದರೆ ಒಂದಲ್ಲ ಎರಡಲ್ಲ, ಎಲ್ಲ. ಯಾಕೆಂದರೆ 148ನೇ ಅಧ್ಯಾಯ 1ನೇ ವಚನದಿಂದ ನೋಡ್ಕೊಂಡು ಬರುವಾಗ ಆಕಾಶದ ಮೇಲೆ ಜಲರಾಶಿಗಳು, ನಕ್ಷತ್ರಗಳು, ಆಮೇಲೆ ಸೂರ್ಯನು, ಚಂದ್ರನು, ಆಮೇಲೆ ಭೂಲೋಕ, ಈ ಭೂಲೋಕದಲ್ಲಿ ಮೇಘಗಳಾಗಿರ್ಬೋದು, ಮಳೆ ಆಗಿರ್ಬೋದು, ಗಾಳಿ ಆಗಿರ್ಬೋದು, ಏನ್ರಿ ಗುಡುಗು ಆಗಿರ್ಬೋದು, ಮಿಂಚುಗಳಾಗಿರ್ಬೋದು, ಇವೆಲ್ಲವೂ ಕೂಡ ದೇವರ ಅಪ್ಪಣೆಯನ್ನು ನೆರವೇರಿಸ್ತಾ ಇವೆ ಅಂತ. ದೇವರ ಅಪ್ಪಣೆ ನೆರವೇರಿಸ್ತಾ ಇದೆ ಅಂದರೆ ನಮಗೇನು ಗೊತ್ತಾಗುತ್ತೆ? ವಚನ ಓದಿದಾಗ ಗೊತ್ತಾಗುತ್ತಾ? ವಚನ ಓದಿದ್ವಿ, ಹೊರಗಡೆ ಇದ್ದಂಥ ಜನ ಏನಂದ್ಕೊಳ್ತಾರೆ ಅಂದರೆ ಅವ್ರ ಮತವನ್ನು ಕುರಿತು ಅವರು ಪ್ರಚಾರ ಮಾಡ್ಕೊಳ್ತಾ ಇದ್ದಾರೆ ಅಂತ ಅಂದ್ಕೊಳ್ತಾರೆ. ಅದು ನಿಜನಾ ಸುಳ್ಳ ಅಂತ ಗೊತ್ತಾಗಬೇಕಾದ್ರೆ ನಾವೇನು ಮಾಡಬೇಕು? ಪರಿಶೋಧನೆ ಮಾಡಬೇಕು ಅಂತ ಹೇಳ್ತಾರೆ. ಪರಿಶೋಧನೆ ಮಾಡಿದಾಗ ಬುದ್ಧಿಗೆ ಗೊತ್ತಾಗುತ್ತೆ. ಈ ಒಂದು ಚರ್ಚಿನಲ್ಲಿ ಬೆಳಕಿದೆ, ಇಲ್ಲಾಂದರೆ ಸೌಂಡ್ ಬರ್ತಾ ಇದೆ ಅಂದರೆ ಇದರ ಹಿಂದೆ ವಿದ್ಯುತ್ ಶಕ್ತಿ ಇದೆ, ಮನುಷ್ಯರ ಕೆಲಸ ಇದೆ. ಆದ್ದರಿಂದ ಬೆಳಕು ಆಗಿರ್ಬೋದು, ಸೌಂಡು ಆಗಿರ್ಬೋದು, ಹೌದಲ್ವ, ಒಂದು ವಿಡಿಯೋ ಆಗಿರ್ಬೋದು, ಇವೆಲ್ಲ ಕೂಡ ಕೆಲಸ ನಡೀತಾ ಇದೆ ಅಂದರೆ ನಾವೆಲ್ಲರೂ ಇದ್ದೀವಿ, ಕೆಲಸ ಮಾಡೋರು ಇದ್ದೀವಿ. ಎರಡನೇದಾಗಿ ವಿದ್ಯುತ್ ಶಕ್ತಿ ಇದೆ, ಹೌದಲ್ವಾ. ಈ ಪ್ರಕೃತಿಯಲ್ಲಿ ಗಾಳಿ ಬರ್ತಾ ಇದೆ, ಈ ಪ್ರಕೃತಿಯಲ್ಲಿ ಮಳೆ ಸುರಿತಾ ಇದೆ, ಈ ಪ್ರಕೃತಿಯಲ್ಲಿ ಬಿಸಿಲು ಬರ್ತಾ ಇದೆ. ಇದರ ಹಿಂದೆ ಯಾರಾದರೂ ಇದ್ದಾರಂತ ನಮ್ಮ ಕಣ್ಣಿಗೆ ಏನಾದರೂ ನೇರವಾಗಿ ಕಾಣುತ್ತಾ? ಅಂದರೆ ದೇವರು ಇದ್ದಾರಂತೇಳಿ ನಮ್ಮ ಕಣ್ಣಿಗೆ ಮುಖಾಮುಖಿಯಾಗಿ ಕಾಣ್ತಾರ? ಕಾಣಲ್ಲ. ಮತ್ತು ಹೇಗೆ ಗೊತ್ತಾಗುತ್ತೆ ಅಂತ ನೋಡುವಾಗ ನೀವು ಪರಿಶೋಧನೆ ಮಾಡಿದಾಗ ಆವಾಗ ಇದರ ಹಿಂದೆ ಮಹಾಶಕ್ತನು ಇದ್ದಾರೆ ಎನ್ನುವಂಥದ್ದು ಬುದ್ಧಿಗೆ ಗೊತ್ತಾಗುತ್ತೆ. ಎಲ್ಲಿ ಗೊತ್ತಾಗುತ್ತೆ ಹೇಳಿ? ಬುದ್ಧಿಗೆ ಮೊದಲನೇದಾಗಿ ವಾಕ್ಯಗಳನ್ನು ಓದ್ತೀವಿ. ವಾಕ್ಯಗಳನ್ನು ಓದಿದ ಮೇಲೆ ಹೌದಾ ಅಲ್ವಾ ಅಂತೇಳಿ ಪರಿಶೋಧನೆ ಮಾಡಿದಾಗ ಬುದ್ಧಿಗೆ ಗೊತ್ತಾಗುವಂಥದ್ದು, ನಮ್ಮ ಮನಸ್ಸಿಗೆ ಗೊತ್ತಾಗುತ್ತೆ, ನಮ್ಮ ಹೃದಯಕ್ಕೆ ಗೊತ್ತಾಗುತ್ತೆ. ಟೋಟಲ್ ಈ ಜಗತ್ತಿನ ಹಿಂದೆ ದೇವರಿದ್ದಾರೆ, ದೇವರ ಶಕ್ತಿ ಮೂಲಕ ಈ ಜಗತ್ತು ನಡೀತಾ ಇದೆ ಅಂತೇಳಿ ಬುದ್ಧಿಗೆ ಗೊತ್ತಾಗುತ್ತೆ ಪ್ರಿಯರೇ. ಆ ಬುದ್ಧಿಯಿಂದ, ಆ ಮನಸ್ಸಿನಿಂದ ವಿಚಾರ ಮಾಡಿದಾಗ ಪ್ರಿಯರಾದ ದೇವರ ಮಕ್ಕಳಿರೋ ಒಂದು ಗಿಡದ ಬಳಿಗೆ ಹೋಗಿ ನಾವು ಆ ಬುದ್ಧಿಯಿಂದ ವಿಚಾರ ಮಾಡಬೇಕು. ಯಾವ ಬುದ್ಧಿಯಿಂದ ಅಂದರೆ ಒಳ್ಳೆ ವಿವೇಕದಿಂದ. ಈ ಮರ ಇದೆಯಲ್ಲ, ಒಂದು ಮಾವಿನ ಮರ ಅಂದ್ಕೊಳ್ಳೋಣ. ಮಾವಿನ ಮರ, ಆ ಮಾವಿನ ಮರಕ್ಕೆ 100 ಕಾಯಿಗಳು, ಹಣ್ಣುಗಳು ಆಗಿದೆ. ಅದಕ್ಕೆ ಹೋಗಿ ನಿಂತ್ಕೊಂಡು ಮಾವಿನ ಮರವೇ ಈ ಹಣ್ಣುಗಳು ನೀನು ತಿಂತೀಯನಪ್ಪ ಅಂತ ಕೇಳಿ. ಅಂದರೆ
ಹೊರಗಡೆ ನೀವು ಮಾತಾಡದೇ ಇದ್ದರೂ ಕೂಡ ನಿಂತ್ಕೊಂಡು ಸ್ವಲ್ಪ ವಿಚಾರ ಮಾಡಿ, ನಿನಗೇನು ಬೇಕಾಯಿತು? ಇಲ್ಲ, ಮತ್ತು ಯಾರಿಗೆ? ನಿಮಗೆ. ನನಗೆ ಬೇಕಾಗಿಲ್ಲ, ಈ ಹಣ್ಣುಗಳು ನನಗೆ ಬೇಕಾಗಿಲ್ಲ, ತಗೋ ನಿಮಗೆ ಅದು. ಅಂದರೆ ನಾವು ಆಲೋಚನೆ ಮಾಡುವಾಗ ಪ್ರಿಯರಾದ ದೇವರ ಮಕ್ಕಳಿರ, ನಮ್ಮ ಮನಸ್ಸಿಗೆ ಗೊತ್ತಾಗುತ್ತೆ, ನಿಮ್ಮ ಮನಸ್ಸಿಗೆ ಗೊತ್ತಾಗುತ್ತೆ. ಮಾವಿನ ಹಣ್ಣುಗಳಿದೆಯಲ್ಲ ಏನ್ರಿ, ಮಾವಿನ ಹಣ್ಣುಗಳು ಮಾತ್ರವಲ್ಲ, ಅದು ಕಾಯಿಗಳು ಮಾತ್ರವಲ್ಲ, ಎಲೆಗಳು ಮಾತ್ರವಲ್ಲ, ಮರನೂ ಕೂಡ. ಮರ ಆಗಿರ್ಬೋದು ಏನ್ರಿ, ಎಲೆಗಳಾಗಿರ್ಬೋದು, ಹೂಗಳಾಗಿರ್ಬೋದು, ಹಣ್ಣುಗಳು, ಕಾಯಿಗಳು, ಪ್ರತಿಯೊಂದು ಕೂಡ ನಿನಗೆ ಅದು ಕೊಡ್ತಾ ಇದೆ. ಪ್ರತಿಯೊಂದು ಅದು ಏನು ಮಾಡ್ತಾಯಿದೆ ಗೊತ್ತಾ? ನಿನಗೆ ಕೊಡ್ತಾ ಇದೆ. ಅದು ಮನಸ್ಸಿಂದ ನಾವು ಆಲೋಚನೆ ಮಾಡಿದಾಗ ಅದು ಪ್ರಿಯರಾದ ದೇವರ ಮಕ್ಕಳಿರ ಕೊಡ್ತಾ ಇದೆ. ಈ ಕೊಡು ಎನ್ನುವಂಥದ್ದು ಯಾರು ಕಲಿಸಿದ್ದಾರಪ್ಪ ಅಂತ ನೋಡುವಾಗ ದೇವರು ಕೊಟ್ಟದ್ದು. ಅದಕ್ಕೆ ನಿನ್ನನ್ನು ಯಾರು ಉಂಟು ಮಾಡಿದರು? ದೇವರು. ಯಾಕೆ ಉಂಟು ಮಾಡಿದ್ರು? ನಿನಗೋಸ್ಕರ. ಪ್ರತಿಯೊಂದನ್ನು ನಾವು ವಿಚಾರ ಮಾಡಿದಾಗ, ಹೌದಲ್ವ? ಪ್ರತಿಯೊಂದನ್ನು ಯಾವುದೇ ಆಗಿರ್ಬೋದು. ಗಾಳಿಯನ್ನು ವಿಚಾರ ಮಾಡ್ತೀರಾ? ಗಾಳಿಯನ್ನು ಕೂಡ ವಿಚಾರ ಮಾಡಿದಾಗ ನಿಮ್ಮ ಬುದ್ಧಿಗೆ ಗೊತ್ತಾಗುತ್ತೆ, ಗಾಳಿ ಇರೋದು ನಮ್ಮೆಲ್ಲರಿಗಾಗಿ ಅಂತ, ಮಾನವರಿಗೋಸ್ಕರ, ಸರ್ವ ಜೀವರಾಶಿಗಳಿಗೋಸ್ಕರ ಅಂತ. ಗಾಳಿ ಕೂಡ ನಮಗೆ ಏನ್ರಿ ಹೇಳುತ್ತೆ ರೀ, ನಿಮ್ಮ ಸೇವೆಗಾಗಿ ದೇವರು ನನ್ನನ್ನು ಉಂಟು ಮಾಡಿದ್ದಾನೆ ಎಂದು, ನಿಮ್ಮ ಸೇವೆಗಾಗಿ ಸೂರ್ಯನು ನನ್ನನ್ನು ಉಂಟು ಮಾಡಿದ್ದಾನೆ ಎಂದು, ನಿಮ್ಮ ಸೇವೆಗಾಗಿ ಬೆಂಕಿ ನನ್ನನ್ನು ಉಂಟು ಮಾಡಿದ್ದಾನೆ ಎಂದು ಪ್ರತಿಯೊಂದು ಕೂಡ ಹೇಳುತ್ತೆ. ಅದನ್ನು ಗ್ರಹಿಸಿಕೊಳ್ಳುವಂಥ ಶಕ್ತಿ ಮನುಷ್ಯನಿಗಿದೆಯಾ? ಟೋಟಲಿ ಈ ಜಗತ್ತು ಪ್ರಿಯರಾದ ದೇವರ ಮಕ್ಕಳಿರ ಯಾವುದನ್ನು ವಿಚಾರ ಮಾಡಿದ್ರೂ ಕೂಡ, ಒಂದು ಕಲ್ಲನ್ನು ವಿಚಾರ ಮಾಡ್ತೀರಾ, ಒಂದು ಮರಳನ್ನು ವಿಚಾರ ಮಾಡ್ತೀರಾ ಏನ್ರಿ, ಒಂದು ಯಾವುದೇ ಆಗಿರ್ಬೋದು, ಪ್ರತಿಯೊಂದನ್ನು ವಿಚಾರ ಮಾಡಿದಾಗ ಪ್ರತಿಯೊಂದು ಕೂಡ ನಮಗೆ ಉಪಯೋಗವಾಗ್ತಾ ಇದೆ. ಕಲ್ಲು ನಿನಗೆ ಉಪಯೋಗವಾಗ್ತಾ ಇದೆ, ಮಣ್ಣು ನಿನಗೆ ಉಪಯೋಗವಾಗ್ತಾ ಇದೆ, ನೀರು ನಿನಗೆ ಉಪಯೋಗವಾಗ್ತಾ ಇದೆ, ಬೆಂಕಿ ನಿನಗೆ ಉಪಯೋಗವಾಗ್ತಾ ಇದೆ. ಪ್ರತಿಯೊಂದನ್ನು ನೋಡುವಾಗ ನಿನಗೆ ಉಪಯೋಗವಾಗ್ತಾ ಇದೆ. ಇದರ ಅರ್ಥ ಮಾಡಿಕೊಳ್ಳುವಾಗ ದೇವರು ನಿಮಗೆ ಕೊಟ್ಟಿದ್ದಾರೆ, ಅದರ ಹಿಂದೆ ಏನಿದೆ ಅಂತ ಗೊತ್ತಾಗುವಾಗ, ಏನಿದೆ ಅದರ ಹಿಂದೆ ಅಂತ ಯೋಚನೆ ಮಾಡುವಾಗ ಪ್ರಿಯರಾದ ದೇವ್ರ ಮಕ್ಕಳಿರ ಪ್ರಕೃತಿಗೆ ಕೇಳಿದ್ರೆ ದೇವರ ಗುಣಗಳನ್ನು ಅದು ಪರಿಚಯ ಮಾಡ್ತಾ ಇದೆ ಅಂತೆ. ದೇವರ ಗುಣಗಳು, ದೇವರ ಗುಣ ಏನು ಕಾಣ್ತಾ ಇದೆ? ದೇವರ ಗುಣ ಕೊಡುವಂಥದ್ದು. ಏನು ಕಾಣ್ತಾ ಇದೆಮ್ಮ? ಕೊಡುವಂಥದ್ದು. ಇಸ್ಕೊಳ್ತೇನ್ರಿ? ಗಾಳಿ ಇಸ್ಕೊಳುತ್ತಾ? ಗಾಳಿ ಬಂದು ನಿಮ್ಮನ್ನು ಎಳ್ಕೊಳುತ್ತಾ, ಇಸ್ಕೊಳುತ್ತಾ? ಕೊಡುತ್ತಾ? ತಂಪಾಗಿ, ಹೌದಲ್ವ? ಬಿಸಿಲು ಕೊಡುತ್ತಾ, ನಮ್ಮನ್ನು ಇಸ್ಕೊಳುತ್ತಾ? ಏನಮ್ಮ? ಬಿಸಿಲು. ಹಣ್ಣುಗಳು ಕೊಡುತ್ತಾ? ಮರ ನಮ್ಮನೆ ನುಂಗಿಬಿಡುತ್ತಾ? ಯಾವುದಾದ್ರೂ ಮರ ನಮ್ಮನ್ನು ನುಂಗಿದೆಯಾ? ಮರ ನುಂಗಿಲ್ಲ, ಗಿಡ ನುಂಗಿಲ್ಲ. ಹಣ್ಣುಗಳು ಎಲ್ಲ ಕೊಟ್ಟಿದೆ, ಮರ ನಿಮ್ಗೆ ಕೊಟ್ಟಿದೆ, ತಗೊಳ್ಳಿ. ನಾನು ಬೇಡವಾ? ಮರ ಎಂಬ ನಾನು ನಿಮ್ಗೆ ಬೇಡವಾ? ನನ್ನಿಂದ ಏನು ಉಪಯೋಗ ಇಲ್ವಾ? ಅವಾಗೇನು ಮಾಡ್ಕೊಳ್ತೀರಾ? ನನ್ನ ಕಡ್ದಾಕ್ಬಿರಿ. ಮನೆಗೆ ಬಾಗಿಲು ಮಾಡ್ಕೊಳ್ತೀರಾ? ಇಲ್ಲ ಕಿಟಕಿ ಮಾಡ್ಕೊಳ್ತೀರಾ? ಅದಕ್ಕೂ ಉಪಯೋಗ ಆಗಲ್ವಾ? ಕನಿಷ್ಠ ಪಕ್ಷದಲ್ಲಿ ನೀರು ಕಾಯಿಸ್ಕೊಡ್ರಿ, ಅಡುಗೆ ಮಾಡಿಕೊಡ್ರಿ, ನೀರು ಕಾಯಿಸ್ಕೊಡ್ರಿ. ಯಾವುದಕ್ಕೂ ಉಪಯೋಗ ಆಗಿಲ್ಲ ಅಂತಂದರೆ ಕನಿಷ್ಠ ಪಕ್ಷದಲ್ಲಿ ಈಗಾದರೂ ಉಪಯೋಗ ಮಾಡಿಕೊಡ್ರಿ ಅಂತೇಳಿ ಒಟ್ಟಿನಲ್ಲಿ ಅದು ಇರೋ ತನಕ ನಮ್ಮ ಸೇವೆ ಮಾಡಿ ಹೋಗುತ್ತೆ. ಹೌದಲ್ವೋ ಪ್ರಿಯರೇ? ಏನು ತೋರಿಸುತ್ತೆ ನೋಡುವಾಗ ದೇವರ ಗುಣಗಳನ್ನು ಟೋಟಲಿ ಪ್ರಕೃತಿ ಪರಿಚಯ ಮಾಡುತ್ತೆ. ದೇವರ ಪ್ರೀತಿಯನ್ನು ಪರಿಚಯ ಮಾಡುತ್ತೆ. ಅದರ ಹಿಂದೆ ಏನಪ್ಪ ಅಂದರೆ, ಅದರ ಹಿಂದೆ ದೇವರ ಪ್ರೀತಿ ಗಿಡಗಳು ಪರಿಚಯ ಮಾಡಿದೆ, ಮರಗಳು ಪರಿಚಯ ಮಾಡಿದೆ, ಹಣ್ಣು ಹಂಪಲುಗಳು ಪರಿಚಯ ಮಾಡಿದೆ, ದವಸ ಧಾನ್ಯಗಳು ಪರಿಚಯ ಮಾಡಿದೆ, ಪ್ರತಿಯೊಂದನ್ನು ಪರಿಚಯ ಮಾಡಿದೆ. ಪ್ರತಿಯೊಂದು ಈ ಪ್ರಕೃತಿಯಲ್ಲಿ ಏನೇನಿದೆಯೋ ಎಲ್ಲ ಪರಿಚಯ ಮಾಡಿದೆ. ಗಿಡಗಳು, ಮರಗಳು, ಹಣ್ಣುಗಳು, ಹಂಪಲುಗಳು, ಎಲೆಗಳಲ್ಲಿ ಕೂಡ ದೇವರ ಗುಣಗಳು ಪರಿಚಯ ಮಾಡಿದೆ. ಏನ್ರಿ ಎಲೆಗಳು ನೋಡುವಾಗ ವಿಚಿತ್ರವಾಗಿ ಅನಿಸುತ್ತೆ ರೀ. ಎಲೆಗಳಲ್ಲಿ ಕೂಡ ಔಷಧಿ ಇದೆ. ನಮ್ಮ ದೇಹಕ್ಕೆ ಬೇಕಾದಂಥ ಔಷಧಿಯನ್ನು ಇಟ್ಟಿದ್ದಾರೆ ದೇವರು, ಆರೋಗ್ಯವನ್ನು ಇಟ್ಟಿದ್ದಾರೆ ದೇವರು. ನಮ್ಮ ಹಸಿವು ತೀರಿಸುವಂಥ ಆಹಾರ, ಎಷ್ಟು ದಿನಸು ಪ್ರಿಯರಾದ ದೇವ್ರ ಮಕ್ಕಳಿಗೆ ಎಲ್ಲವನ್ನು ಕುರಿತು ನಾವು ವಿಚಾರ ಮಾಡುವಾಗ ದೇವರ ಗುಣಗಳು ಅದೆಲ್ಲ ಪರಿಚಯ ಮಾಡಿದೆ ರೀ. ಸಿಂಹಗಳಿದೆಯಲ್ಲ, ಸಿಂಹಗಳಾಗಿರ್ಬೋದು, ಹುಲಿಗಳಾಗಿರ್ಬೋದು, ಇವು ಕೂಡ ದೇವರ ಗುಣಗಳನ್ನು ಪರಿಚಯ ಮಾಡುತ್ತಾ? ದೇವರು ನನ್ನನ್ನು ಉಂಟು ಮಾಡಿದ ಸಿಂಹ, ದೇವರು ನನ್ನನ್ನು ಉಂಟು ಮಾಡಿದ್ದಾನೆ.
ನನ್ನ ರೂಪ ಇಷ್ಟೇ, ನಾನು ನಿಮ್ಮ ಥರ ಮೋಸ ಮಾಡಲ್ಲ. ನಮ್ಮ ಥರ ಮೋಸ ಮಾಡುತ್ತಾರೆ ಅದು ಕುರಿವೇಶಕ್ಕೆ ಹಾಕಿಕೊಂಡು ಏನಾದರೂ ಬರುತ್ತೆ ಅದು? ಅವ್ರು ಇರೋದು ಅಷ್ಟೇ. ಆದರೆ ಈಗಿನ ಕಾಲದಲ್ಲಿ ವಿಡಿಯೋದ ಮೂಲಕ ಏನು ಮಾಡ್ತಾನಪ್ಪ ಅಂದರೆ ಅದು ಕೂಡ ಮನುಷ್ಯನ ಸ್ವಭಾವ ತೋರಿಸ್ತಾ ಇದ್ದಾನೆ. ಅಂದರೆ ಮೇಕೆಗಳು ಯಾವುದೋ ಸಿಗುತ್ತಂತೇಳಿ ಮೆಲ್ಲಗೆ ಬರುತ್ತಂತೆ, ಅದು ಮೆಲ್ಲಗೆ ಬರುತ್ತೆ, ಅದು ಯಾರು ಗೊತ್ತಾಗ್ಲಾರ್ದಂಗೆ ಬರುತ್ತೆ. ಅದು ಎಲ್ಲಾದ್ರೂ ಕಂಡ್ರೆ ಅದು ಅಷ್ಟೇ, ಅದು ಬೇಟಾಡೋದಕ್ಕೆ ಸಿದ್ಧವಾಗುತ್ತೆ. ಅದು ಮನುಷ್ಯನು ಕುತಂತ್ರಗಾರ. ಈ ಪ್ರಕೃತಿಯಲ್ಲಿ ಸಿಂಹಗಳಾಗಿರ್ಬೋದು, ಹುಲಿಗಳಾಗಿರ್ಬೋದು, ಯಾವುದೇ ಆಗಿರ್ಬೋದು ಪ್ರಿಯರಾದ ದೇವ್ರ ಮಕ್ಕಳು, ಅವು ಕೊಟ್ಟಿರುವಂಥ ಏನು ಸ್ವಭಾವಗಳಿದೆಯೋ ಆ ಸ್ವಭಾವದಿಂದ ಅವು ಜೀವಿಸ್ತವೆ. ಕುತಂತ್ರ ಇಲ್ಲ ಅವುಗಳಲ್ಲಿ. ಪ್ರಕೃತಿಯಲ್ಲಿ ಮೋಸ ಇಲ್ಲ, ಪ್ರಕೃತಿಯಲ್ಲಿ ಕುತಂತ್ರ ಇಲ್ಲ. ಈ ಪ್ರಕೃತಿಗೆ ದೇವರು ಏನೇನೂ ಆಜ್ಞೆ ಕೊಟ್ಟಿದ್ದಾನೋ ಆ ಆಜ್ಞೆಗಳ ಪ್ರಕಾರ ಅವು ಜೀವಿಸ್ತಾ ಇವೆ, ಕೆಲಸ ಮಾಡ್ತಾ ಇದೆ, ನಮ್ಮ ಸೇವೆ ಮಾಡಿ ಮುಗಿಸ್ಕೊಂಡು ಹೋಗ್ತಾ ಇದೆ ಪ್ರಿಯರೇ. ಹೌದಲ್ವಾ? ಈ ಪ್ರಕೃತಿಯಲ್ಲಿ ಯಾವುದೇ ನೋಡಿ ನಿನಗೆ ಸೇವೆ ಮಾಡಿ ಹೋಗ್ತಾ ಇದೆ. ನಿನಗೆ ಸೇವೆ, ನಮ್ಮೆಲ್ಲರಿಗೂ ಸೇವೆ. ಯಾಕೆ ಸೇವೆ ಮಾಡ್ತಾ ಇದ್ದೀರಾ? ಗಿಡಗಳೇ, ಮರಗಳೇ, ಹಣ್ಣುಗಳೇ ಅಂದರೆ ದೇವರು ನಮ್ಮನ್ನು ಉಂಟು ಮಾಡಿದ್ದಾರೆ, ಆ ದೇವರು ನಮಗೆ ಕಳಿಸ್ಕೊಟ್ಟಿದ್ದಾರೆ, ಆ ದೇವರು ನಮ್ಮನ್ನು ಸೃಷ್ಟಿ ಮಾಡಿದ್ದಾರೆ, ನಾವು ನಿಮ್ಮ ಸೇವೆಗೋಸ್ಕರ ಅಂತೇಳಿ ಹೇಳಿದ್ದಾರೆ, ನಾವು ಮಾಡ್ತಾಯಿದ್ದೀವಿ ಅಷ್ಟೇ. ನಿಮ್ಗೇನು ಕೊಡೋದು ಬೇಡವಾ? ಏನು ಕೊಡ್ತೀರ ನೀವು? ಏನಾದರೂ ಇದ್ದರೆ ದೇವ್ರಿಗೆ ನೋಡಿಕೊಡ್ರಿ ನೀವು, ನಮಗೇನು ಬೇಕಾಗಿಲ್ಲ. ನಿಮ್ಮ ಹೊಗಳಿಕೆ ಬೇಡ, ನಿಮ್ಮಿಂದ ನಮ್ಗೆ ಏನೂ ಬೇಕಾಗಿಲ್ಲ. ಏನಾದರೂ ಇದ್ದರೆ ದೇವರಿಗೆ ನಮಸ್ಕಾರ ಮಾಡಿ ಅಂತೇಳಿ ಈ ಪ್ರಕೃತಿ ಹೇಳುತ್ತೆ ಪ್ರಿಯರಾದ ದೇವರ ಮಕ್ಕಳಿರ. ಆದರೆ ಮನುಷ್ಯರು ದೇವರನ್ನು ಹೇಗೆ ಪರಿಚಯ ಮಾಡಿದ್ದಾರೆ? ಇವು ನೋಡಿ, ನಾಸ್ತಿಕರು ಅಂದಾಗ ಇವರು ದೇವರು ಇಲ್ಲ ಅಂತ ಹೇಳಿಕೊಳ್ಳುವಂಥ ಗುಂಪಿದು. ಯಾವ ಗುಂಪಿದು? ದೇವರಿಲ್ಲ ಹೇಳಿಕೊಳ್ಳುವಂಥ ಗುಂಪು. ಯಾವಾಗಲಿಂದ ಇದು ಈ ಗುಂಪು? ದೇವರು ಇಲ್ಲ ಎಂದು ಹೇಳಿಕೊಳ್ಳುವಂಥ ಗುಂಪು ಯಾವಾಗಲಿಂದ ಇದೆಯಪ್ಪ ಅಂತ ನೋಡುವಾಗ ಪ್ರಾರಂಭದಿಂದ ಇದ್ದಾರೆ ಪ್ರಿಯರೇ, ಪ್ರಾರಂಭದಿಂದ. ಯಾಕೆಂದರೆ ದೇವರು ಕಣ್ಣಿಗೆ ಕಾಣಲ್ಲ, ದೇವರಿಲ್ಲ ಅಂತೆ. ನೋಡಿ, ಕೀರ್ತನೆ ಗ್ರಂಥದಲ್ಲಿ ಈ ಮಾತನ್ನು ನಾವು ಗಮನಿಸೋಣ. ಕೀರ್ತನೆ ಗ್ರಂಥದಲ್ಲಿ 53ನೇ ಅಧ್ಯಾಯ 1ನೇ ವಚನ. ದುರ್ಮತಿಗಳು ದೇವರಿಲ್ಲವೆಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾರೆ, ಅವರು ಕೆಟ್ಟು ಹೋದವರು ಹೇಯ ಕೃತ್ಯಗಳನ್ನು ನಡೆಸುತ್ತಾರೆ, ಅವರಲ್ಲಿ ಒಳ್ಳೆಯದನ್ನು ಮಾಡುವವರೇ ಇಲ್ಲ. ನೋಡಿದ್ರ? ಅಂದರೆ ಒಂದು ಗುಂಪು. ಯಾವುದು ಗುಂಪಪ್ಪ ಅಂತ ನೋಡುವಾಗ ದೇವರು ಇಲ್ಲವೆಂದು ಹೇಳುವಂಥ ಗುಂಪು. ಯಾವಾಗ? ಕ್ರಿಸ್ತಪೂರ್ವದಲ್ಲಿ. ಇವಾಗ ದಾವೀದನು ಏನ್ರಿ ಪ್ರಿಯರಾದ ದೇವ್ರ ಮಕ್ಕಳಿರ, ದಾವೀದನ ಪದ್ಯ ಅಂತೆ. ಅಂದರೆ ದಾವೀದನು ರಚಿಸಿರುವಂಥ ಒಂದು ವಚನ ಕ್ರಿಸ್ತಪೂರ್ವದಲ್ಲಿ. ಅಂದರೆ ಆತನಿದ್ದಂಥ ಕಾಲದಲ್ಲಿ, ಅದಕ್ಕಿಂತ ಇದ್ದಾರೆ. ಯೋಬನ ಕಾಲದಲ್ಲಿದ್ದಾರೆ, ಅಬ್ರಹಾಮನ ಕಾಲದಲ್ಲಿ, ನೋಹಾನನ ಕಾಲದಲ್ಲಿ. ದೇವರು ಇಲ್ಲ ಎಂದು ಹೇಳಿಕೊಳ್ಳುವಂಥ ಗುಂಪು. ಅದಕ್ಕೆ ಅವರನ್ನು ಕುರಿತು ಹೇಳಿರುವಂಥ ಮಾತೇನೆಂದರೆ ದುರ್ಮತಿಗಳು. ಮತ್ತೊಂದು ಗುಂಪು ಯಾವುದಪ್ಪ ಅಂತ ನೋಡುವಾಗ ದೇವರು ಇದ್ದಾರೆ ಎಂದು ಹೇಳಿಕೊಳ್ಳುವಂಥ ಗುಂಪುಗಳು ಎಷ್ಟಿದೆ ಗೊತ್ತಾ? ದೇವರು, ದೇವತೆಗಳು ಇದ್ದಾರಂತ ಹೇಳಿಕೊಳ್ಳುವಂಥ ಮತಗಳೆಷ್ಟಿದೆ ಪ್ರಪಂಚ ದೇಶದಲ್ಲಿ? ಸುಮಾರು 850 ಕೋಟಿ ಮಾನವರಲ್ಲಿ, 850 ಕೋಟಿ ಮಾನವರಲ್ಲಿ ಸುಮಾರು 4,000 ಮತಗಳಿದೆಯಂತೆ. ಎಷ್ಟು ಸಾವಿರ ಮತಗಳು? 4,000. 4,000ದಿಂದ ಇನ್ನೊಂದು 200-300 ಹೆಚ್ಚು ಕಡಿಮೆ ಇದೆ, ಕಡಿಮೆ ಇಲ್ಲ. ಸುಮಾರು 4,000 ಮತಗಳು ಅಂದ್ಕೊಳ್ಳಿ. 4,000 ಮತಗಳಲ್ಲಿ ಸುಮಾರು ಕೋಟ್ಯಾನುಗಟ್ಟಲೆ ದೇವತೆಗಳನ್ನು ಪರಿಚಯ ಮಾಡಿದ್ದಾರೆ ಪ್ರಜೆಗಳೇ. ಏನು ಪರಿಚಯ ಮಾಡಿದ್ದಾರೆ? ದೇವತೆಗಳನ್ನು ಸುಮಾರು ಕೋಟ್ಯಾನುಗಟ್ಟಲೆ ಪರಿಚಯ ಮಾಡಿದ್ದಾರೆ. ಕೋಟ್ಯಾನುಗಟ್ಟಲೆ ಅಂದರೆ ಏನು ಪರಿಚಯ ಮಾಡಿದ್ದಾರೆ? ಸುಮಾರು 4,000 ಮತಗಳಿರುವಾಗ ಇವರೆಲ್ಲರೂ ಕೂಡ ಹೇಗೆ ಪರಿಚಯ ಮಾಡಿದ್ದಾರಪ್ಪ ಅಂತ ನೋಡುವಾಗ ಪ್ರಿಯರೇ, ದೇವರನ್ನು ಕುರಿತು ಇಷ್ಟವನ್ನಾಗಿ ಪರಿಚಯ ಮಾಡಿದ್ದಾರೆ. ನೀರು ದೇವರು, ಗಾಳಿ ದೇವರು, ಬಿಸಿಲು ದೇವರು, ಮನುಷ್ಯ ದೇವರು, ಆಮೇಲೆ ಏನಪ್ಪ ಅಂದರೆ ನಾಯಿ ದೇವರು, ಹಂದಿ ದೇವರು, ಹುಳ ದೇವರು, ಚೇಳು ದೇವರು, ಏನಪ್ಪ ಇರುವೆಗಳು ದೇವರು, ನೊಣಗಳು ದೇವರನ್ನು ಪರಿಚಯ ಮಾಡೋದು ನೋಡಿದ್ದೀರಾ? ಐಗುಪ್ತ ದೇಶದಲ್ಲಿ ಇವೆಲ್ಲ ಟೀಮ್ ಗೊತ್ತಾಗುತ್ತೆ ರೀ. ಐಗುಪ್ತ ದೇಶ ಇದೆಯಲ್ಲ, ಕ್ರಿಸ್ತಪೂರ್ವದಲ್ಲಿ ನೋಡ್ತೀವಲ್ಲ, ನೊಣಗಳು, ಸೊಳ್ಳೆಗಳು, ಮಿಡತೆಗಳು, ಕಪ್ಪೆಗಳು, ಏನ್ರಿ ಎಲ್ಲ ಟೋಟಲ್ ಎಷ್ಟು ಜಂತುಗಳಿದೆಯೋ, ಎಷ್ಟು ಪ್ರಾಣಿಗಳಿದೆಯೋ ಅಲ್ಲಿ ಬಹಳ ಪರಿಚಯ ಮಾಡಿದ್ದಾರೆ.
ಅಲ್ಲಿಂದನೇ ಪ್ರಪಂಚಕ್ಕೆ ಏನ್ರಿ ಕ್ರಿಸ್ತಪೂರ್ವದಲ್ಲಿ ಅವ್ರ ಮಧ್ಯದಲ್ಲಿ ಪರಿಚಯ ಮಾಡಿದಾರಲ್ಲ, ಅಲ್ಲಿಂದನೇ ಎಲ್ಲ ಹರಡಿಕೊಂಡಿದೆ ರೀ, ಪ್ರಪಂಚ ದೇಶದಲ್ಲೇ ಹರಡಿಕೊಂಡಿದೆ. ಆದರೆ ಯಾರು ಗೊತ್ತಾಗ್ತಾ ಇಲ್ಲ. ಮಾತಾಡೋವಾಗ ಏನಪ್ಪ, ದೊಡ್ಡ ಇವರು ಪಂಡಿತರಂತೆ, ಇವರೇನು ದೊಡ್ಡ ವಿಜ್ಞಾನಿಗಳಂತೆ, ದೊಡ್ಡ ಏನೋ ಅಂತೆ. ಯಾರನ್ನ ಪರಿಚಯ ಮಾಡಿದಾರಪ್ಪ ಅಂತ ನೋಡುವಾಗ ನೊಣ ದೇವರಂತಾನೆ, ಒಂದು ಸೊಳ್ಳೆ ದೇವರಂತಾನೆ, ಒಂದು ಕಪ್ಪೆ ದೇವರಂತಾನೆ. ಅಲ್ಲಪ್ಪ, ಸೃಷ್ಟಿ ಮಾಡಿರುವಂಥ ಪರಮಾತ್ಮ ಬಗ್ಗೆ ಹೇಗೆ ನೀನು ಪರಿಚಯ ಮಾಡ್ತೀಯ? ನಿನಗೆ ಜ್ಞಾನ ಕೊಟ್ಟಿದ್ದಾನಲ್ಲ ದೇವರು. ಈ ಪ್ರಕೃತಿ ನೋಡುವಾಗ ಎಲ್ಲ ಕೂಡ ಸೃಷ್ಟಿಕರ್ತನಿದ್ದಾನೆ, ಮಹಾಶಕ್ತನಿದ್ದಾನೆ, ಆತನ ಮೂಲಕ ನಾವು ಬಂದಿದ್ದೀವಿ, ನಾವು ನಿಮ್ಮ ಸೇವೆ ನಿಮಿತ್ತವಾಗಿ ಅಂತೇಳಿ ಟೋಟಲಿ ಜಗತ್ತು ಈ ಪ್ರಕೃತಿ ಪರಿಚಯ ಮಾಡುವಾಗ ಮನುಷ್ಯನು ಹೇಗೆ ಪರಿಚಯ ಮಾಡಿದ್ದಾನೆ? ಮನುಷ್ಯನಿಗೆ ಜ್ಞಾನ ಇದೆ, ಮಾತಾಡುವಂಥ ಸ್ವರ ಇದೆ, ಭಾಷೆ ಕಲ್ತ್ಕೊಂಡಿದ್ದಾನೆ, ವಿದ್ಯೆಯನ್ನು ಕಲ್ತ್ಕೊಂಡಿದ್ದಾನೆ. ಇವೆಲ್ಲ ಕಲ್ತ್ಕೊಂಡಿರುವಂಥ ಈ ಮನುಷ್ಯನು ಹೇಗೆ ಪರಿಚಯ ಮಾಡಿದ್ದಾನೆ ದೇವರನ್ನು ಕುರಿತು ಅಂತ ನೋಡುವಾಗ ತಂದು ಇಟ್ಬಿಟ್ಟಿದ್ದಾನೆ ಪ್ರೇರಿ, ಹೇಗೇನೋ ಒದ್ದಾಡ್ಕೊಂಡು ಸಾಯಿರಿ ಅಂತೇಳಿ. ಎಷ್ಟು ತಂದಿಟ್ಟಿದ್ದಾರೆ ಪ್ರೇರಿ, ಇವೆಲ್ಲದರಲ್ಲೂ ಹುಡುಕ್ಬೇಕಲ್ಲ. ಅದರಲ್ಲಿ ಏನ್ರಿ, ಒಬ್ಬರೇ ದೇವರಂತ ನಂಬುವಂಥ 3 ಧರ್ಮಗಳಿದೆ. ಎಷ್ಟು? 4,000 ಧರ್ಮಗಳಲ್ಲಿ 3 ಧರ್ಮಗಳು ಯಾವಪ್ಪ? ಯಹೂದ ಧರ್ಮ ಒಂದು, ಇಸ್ಲಾಂ ಧರ್ಮ ಒಂದು, ಕ್ರೈಸ್ತ ಧರ್ಮ ಒಂದು. ಒಬ್ಬರೇ ದೇವರಂತ ನಂಬುವರು. ಇದರಲ್ಲಿ ಮತ್ತೆ ಫಿಲ್ಟರ್ ಮಾಡಿ ಸತ್ಯವಾದ ದೇವರನ್ನು ಪರಿಚಯ ಮಾಡಿದ್ರೆ ಯಾರಂತೇಳಿ ಮತ್ತೆ ನಾವು ಹುಡುಕ್ಬೇಕಾಗುತ್ತೆ, ಪರಿಶೋಧನೆ ಮಾಡಬೇಕಾಗುತ್ತೆ. ಹೌದಲ್ವಾ? ಎಲ್ಲವನ್ನು ಪರಿಶೋಧನೆ ಮಾಡೋಕ್ಕೆ ಎಲ್ಲವನ್ನು ಹುಡುಕ್ಬೇಕಾಗುತ್ತೆ. ಯಹೂದ್ಯರು ಯೆಹೋವ ದೇವರನ್ನು ಪರಿಚಯ ಮಾಡಿದ್ದಾರೆ. ಅದರಲ್ಲಿ ಪ್ರಿಯರಾದ ದೇವರ ಮಕ್ಕಳಿರ, ದಾವೀದನು ಏನು ಪರಿಚಯ ಮಾಡಿದ್ದಾನೆ ನೋಡೋಣ. ದಾವೀದನು ಅಂದರೆ ಯೆಹೂದ್ಯರು ಪರಿಚಯ ಮಾಡಿದ್ದು ತಂದೆಯಾದ ದೇವರ ಬಗ್ಗೆ ಕರೆಕ್ಟಾಗಿ ಪರಿಚಯ ಮಾಡಿದ್ದಾರೆ. ದಾವೀದನು ಏನು ಪರಿಚಯ ಮಾಡಿದನು ಒಂದ್ಸರಿ ನೋಡಿ ಪ್ರಿಯರಾದ ದೇವರ ಮಕ್ಕಳಿರ. ಕೀರ್ತನೆ ಗ್ರಂಥ 139ನೇ ಅಧ್ಯಾಯ 17ನೇ ವಚನ 18ನೇ ವಚನವನ್ನು ನೋಡಿ. ದೇವರೇ ನಿನ್ನ ಸಂಕಲ್ಪಗಳು ನನ್ನ ಎಣಿಕೆಯಲ್ಲಿ ಎಷ್ಟೋ ಗೌರವವಾಗಿವೆ, ಅವುಗಳ ಒಟ್ಟು ಅಸಂಖ್ಯವಾಗಿದೆ. ಅವುಗಳನ್ನು ಲೆಕ್ಕಿಸುವುದಾದರೆ ಸಮುದ್ರದ ಮರಳಿಗಿಂತ ಹೆಚ್ಚಾಗಿವೆ. ಎಚ್ಚರವಾಗಲು ಮುಂಚಿನಂತೆ ನಿನ್ನ ಬಳಿಯಲ್ಲಿದ್ದೇನೆ. ಸಾಕು. ಅಂದರೆ ದಾವೀದನು ದೇವರನ್ನ ನಂಬಿಕೊಂಡು ತಿಳಿದುಕೊಂಡು ದಾವೀದನು ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಆ ಪ್ರಾರ್ಥನೆ ಮಾಡಿದ್ದಂಥ ಒಂದು ವಚನವನ್ನು ನಮಗೆ ಪರಿಚಯ ಮಾಡುವಂಥದ್ದು ಏನಪ್ಪ ಅಂದರೆ, ಪ್ರಿಯರಾದ ದೇವರ ಮಕ್ಕಳಿರ, ಇಲ್ಲಿ ದೇವರೇ ನಿನ್ನ ಸಂಕಲ್ಪಗಳು ನನ್ನ ಎಣಿಕೆಯಲ್ಲಿ ಎಷ್ಟೋ ಗೌರವವಾಗಿವೆ, ಅವುಗಳ ಒಟ್ಟು ಅಸಂಖ್ಯವಾಗಿವೆ. ಅವುಗಳನ್ನು ಲೆಕ್ಕಿಸುವುದಾದರೆ ಸಮುದ್ರದ ಮರಳಿಗಿಂತ ಹೆಚ್ಚಾಗಿವೆ. ಅಂದರೆ ದೇವರು ಈ ಜಗತ್ತನ್ನು ಉಂಟು ಮಾಡಿದ್ದಾರೆ. ಈ ಜಗತ್ತಿನಲ್ಲಿ ಪ್ರತಿಯೊಂದನ್ನು ಕೂಡ ನಾನು ಪರಿಶೋಧನೆ ಮಾಡಿದ್ದೀನಿ, ನೋಡಿದ್ದೀನಿ. ಆತನು ಮಹಾಶಕ್ತನು, ಆತನು ನಮ್ಮ ತಂದೆ. ಆತನು ಉಂಟು ಮಾಡಿರುವಂಥದ್ದು ಪ್ರತಿಯೊಂದು ನೋಡುವಾಗ ಅದ್ಭುತ ಅನಿಸುತ್ತೆ, ಪ್ರತಿಯೊಂದು ವಿಚಾರ ಮಾಡುವಾಗ ಅದ್ಭುತ. ಅವೆಲ್ಲವನ್ನು ನಾನು ಪರಿಶೋಧನೆ ಮಾಡುವಾಗ ಸಮುದ್ರದ ಮರಳಿಗಿಂತ ಎಷ್ಟೋ ಹೆಚ್ಚಾಗಿವೆ. ಯಾತಕ್ಕಾಗಿ ಮಾಡಿದ್ದಾರಪ್ಪ ಅಂತ ನೋಡುವಾಗ ಇವೆಲ್ಲ ನಮ್ಮ ಹಿತಕ್ಕಾಗಿ ಅಂತೇಳಿ, ನಮ್ಮ ಹಿತಕ್ಕಾಗಿ ತಂದೆ ಮಾಡಿದ್ದಾರೆ, ದೇವರು ಮಾಡಿದ್ದಾರೆ, ನಮ್ಮ ಹಿತಕ್ಕಾಗಿ ಮಾಡಿದ್ದಾರೆ. ಆತನು ಮಾಡಿರುವಂಥ ಪ್ರತಿ ಕಾರ್ಯಕ್ರಮಗಳು ನೋಡುವಾಗ ಅದ್ಭುತ ಇದೆ, ಅದ್ಭುತ. ಇವೆಲ್ಲವನ್ನು ವಿಚಾರ ಮಾಡುವಾಗ ನಮ್ಮ ಹಿತಕ್ಕಾಗಿ ಅಂತ. ಅದೇ ಕೀರ್ತನೆ ಗ್ರಂಥ 40ನೇ ಅಧ್ಯಾಯ 5ನೇ ವಚನ, ಯೆಹೋವನೇ ನನ್ನ ದೇವರೇ, ನಿನಗೆ ಸಮಾನನಾದ ದೇವರು ಯಾರು? ನಿನಗೆ ಸಮಾನನಾದ ದೇವರು ಅಂದರೆ ದೇವರು ಇದ್ದಾರಲ್ಲ, ಆತನು ಮಹಾಶಕ್ತನು. ಟೋಟಲ್ ಆತನು ಜಗತ್ತನ್ನು ಉಂಟು ಮಾಡಿದ್ದಾನೆ. ಆತನು ಮಾಡಿರುವಂಥ ಕೆಲಸವನ್ನು ಒಂದು ಸರಿ ವಿಚಾರ ಮಾಡುವಾಗ ಸಮುದ್ರದ ಮರಳಿಗಿಂತ ಅಸಂಖ್ಯವಾಗಿದೆ. ಓಕೆ, ನಮ್ಮ ಹಿತಕ್ಕಾಗಿ ಮಾಡಿರುವಂಥದ್ದು. ಆತನು ನಮ್ಮ ತಂದೆ, ಆತನು ನಮ್ಮ ದೇವರು, ಆತನ ಇದ್ದ ಹಾಗೆ ಯಾರೂ ಇಲ್ಲ ಅಂತೇಳಿ ತಿಳಿಸ್ತಾ ಇದ್ದಾರೆ. ಆತನು ದೇವರು ಇದ್ದ ಹಾಗೆ ಯಾರಿಲ್ಲ, ಆತನು ಮಾಡಿದ ರೀತಿಯಲ್ಲಿ ಯಾರೂ ಮಾಡಿಲ್ಲ. ಯಾರಾದರೂ ಮಾಡೋಕ್ಕಾಗುತ್ತಾ? ಇಲ್ಲ, ಯಾರಿಲ್ಲ. ಮತ್ತು ಏನಿದೆ ಅಂತ ನೋಡುವಾಗ ಈ ಲೋಕದಲ್ಲಿ ಕಥೆಗಳನ್ನು ತುಂಬ ಹುಟ್ಟಿಸಿದ್ದಾರೆ ಪ್ರಿಯರೇ. ಎಲ್ಲದರಲ್ಲಿ ಕಥೆಗಳು ಹುಟ್ಟಿಸಿ ಪ್ರಿಯರಾದ ದೇವರ ಮಕ್ಕಳಿನ ಬುದ್ಧಿ ಜ್ಞಾನ ಇದ್ದಂಥ ಮನುಷ್ಯನು ದಾರಿ ತಪ್ಪಿಸಿದ್ದಾನೆ. ಏನು ಮಾಡಿದ್ದಾನೆ ಹೇಳಿ? ದೇವರ ವಿಷಯದಲ್ಲಿ ದಾರಿ ತಪ್ಪಿಸಿದ್ದಾನೆ.
ಕೆಲವರು ಭಕ್ತರಿದ್ದಾರೆ ಒಳ್ಳೆಯವರು, ಅರ್ಥ ಮಾಡಿಕೊಂಡವರು. ಅದರಲ್ಲಿ ದಾವೀದ್ ಮಹಾರಾಜನು ಹೇಳುವಂಥ ಮಾತು ನೋಡಿ, ಯೆಹೋವನೇ ನನ್ನ ದೇವರೇ, ನಿನಗೆ ಸಮಾನನಾದ ದೇವರು ಯಾರು? ನಮ್ಮ ಹಿತಕ್ಕಾಗಿ ನೀನು ಮಾಡಿದ ಆಲೋಚನೆಗಳು, ಅದ್ಭುತಗಳು ಎಷ್ಟೋ ವಿಶೇಷವಾಗಿವೆ. ಅವುಗಳನ್ನು ವಿವರಿಸಿ ಹೇಳೋಣವೆಂದರೆ ಅಸಾಧ್ಯವು, ಅವು ಅಸಂಖ್ಯವಾಗಿವೆ ಅಂತಾರೆ. ಅಂದರೆ ದೇವರು ಮಾಡಿರುವಂಥ ಅದ್ಭುತಗಳು ಒಂದಲ್ಲ ಎರಡಲ್ಲ, ಬಹಳ ಇದೆ ಪ್ರಿಯರೇ, ಬಹಳ ಇದೆ. ದೇವರ ಹತ್ರ ದಾವೀದನು ಮೊರೆ ಇಡುವಂಥದ್ದು, ಅದನ್ನು ನಮಗೆ ತಿಳಿಸುವಂಥದ್ದು. ನಾನು ತಂದೆಯಾದ ದೇವರ ಬಳಿಗೆ ಮಾತಾಡಿದ್ದೀನಿ. ನೀವೆಲ್ಲರೂ ಕೂಡ ವಿಚಾರ ಮಾಡಿ, ದೇವರ ಅದ್ಭುತಗಳನ್ನು ಕುರಿತು ವಿಚಾರ ಮಾಡಿ, ಗೊತ್ತಾಗುತ್ತೆ ಎಲ್ಲವೂ ನಮ್ಮ ಹಿತಕ್ಕಾಗಿಯೇ ಮಾಡಿದ್ದಾರೆ ಅಂತ. ಏನ್ರಿ, ಪ್ರತಿಯೊಂದರೂ ಕೂಡ ನಮ್ಮ ಹಿತಕ್ಕಾಗಿ ಇದೆಯಾ ಅಂತೀರಿಲ್ವಂತೀರ? ದೇವರು ಮಾಡಿರುವಂಥ ಹಿತಕ್ಕಾಗಿ ಇದೆಯಾ? ಆದರೆ ನಮ್ಮ ಕೆಲವರು ದೇವರನ್ನು ಹೇಗೆ ಪರಿಚಯ ಮಾಡ್ತಾರಪ್ಪ ಅಂತ ನೋಡುವಾಗ ಬಹಳ ಚೀಪಾಗಿ ಪರಿಚಯ ಮಾಡ್ತಾ ಇರ್ತಾರೆ. ಈ ಸಮಾಜದಲ್ಲಿ ಒಬ್ಬ ವ್ಯಕ್ತಿ ಹೇಳ್ತಾನೆ, ಕರೋನಾ ಬಂದಾಗ ದೇವರು ಎಲ್ಲಿದ್ದ? ಕೊರೋನಾ ಬಂದಿತ್ತಲ್ಲ, ಕರೋನಾ ಬಂದಾಗ ಎಲ್ಲಿದ್ದಾರೆ ದೇವರು? ಬರಬೇಕಾಗಿತ್ತಲ್ಲ, ಕಾಪಾಡಬೇಕಾಗಿತ್ತಲ್ಲ. ಮನುಷ್ಯನಲ್ಲಿ ಅಹಂಕಾರ, ಸ್ವಲ್ಪ ಕೊಬ್ಬು ಜಾಸ್ತಿ ಬೆಳೆದಾಗ ಆ ಕೊಬ್ಬು ಇಳಿಸೋದಕ್ಕೇ ಬಂದಿರುವಂಥದ್ದು ಕರೋನಾ. ಮನುಷ್ಯನಿಗೂ ಸ್ವಲ್ಪ ಕೊಬ್ಬು ಬೆಳೀತಾ ಇರುತ್ತಲ್ಲ, ಕೊಬ್ಬು ಬೆಳೆದಾಗ ಸ್ವಲ್ಪ ಗರ್ವದಿಂದ ನಡ್ಕೊಳ್ತಾನೆ. ಸ್ವಲ್ಪ ಗರ್ವದಿಂದ ನಡ್ಕೊಂಡಾಗ ದೇವ್ರೇನು ಮಾಡ್ತಾರೆ? ಯಾವುದೋ ಒಂದು ಊಳನ್ನು ಕಳಿಸ್ಕೊಡ್ತಾನೆ, ಹೋಗು, ಯಾಕಂದರೆ ಈ ನನ್ನ ಮಕ್ಕಳಿಗೆ ಕೊಬ್ಬು ಜಾಸ್ತಿ ಬೆಳೆದಿರುತ್ತೆ, ಸ್ವಲ್ಪ ಕೊಬ್ಬು ಇಳಿಸ್ಬಾ. ಏನಂತ ಕೊಬ್ಬಿದ್ದವನು ಆ ದೇವ್ರು ಏನು ಮಾಡ್ತಾಯಿದ್ದ? ನಿನ್ನ ಕೊಬ್ಬು ಇಳಿಸೋದಕ್ಕೆ ಬಂದಿದೆ. ಅದು ಏನು ಬಂದಿದೆ? ನಿನಗೆ ಕೊಬ್ಬು ಸೊಕ್ಕಿದೆಯಲ್ಲ, ಸೊಕ್ಕು ಇಳಿಸೋದಕ್ಕೇನೆ ಇದು ಬಂದಿದೆ. ನೀನು ಹುಚ್ಚುಚ್ಚಾಗಿ ಮಾತಾಡ್ತೀಯಲ್ಲ, ಎಲ್ಲಿದ್ದಾನೆ ದೇವರು ಅಂತಾನೆ? ಪ್ರಕೃತಿ ಕಳಿಸ್ತಾ ಇದ್ದಾನೆ. ತಂಪಾದ ಗಾಳಿ ಬಂದಾಗ ಅವಾಗ ವಿಚಾರ ಮಾಡಿಲ್ಲ, ಒಳ್ಳೆ ಬಿಸಿಲು ಕೊಟ್ಟಾಗ ಅವಾಗ ಪರಿಶೋಧನೆ ಮಾಡಿಲ್ಲ, ಒಳ್ಳೆ ರೀತಿಯಿಂದ ಆಹಾರ ಕೊಟ್ಟಾಗ ತಿಂದು 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 ಕೊಬ್ಬು ಬೆಳೆಸ್ಕೊಂಡಿದೆ, ಅವಾಗ ವಿಚಾರ ಮಾಡಿಲ್ಲ. ಕೊರೋನಾ ಬಂದಾಗ ದೇವರು ಎಲ್ಲಿದ್ದಾನಂತೀಯ? ಊಟ ಮಾಡಿ ನೆಮ್ಮದಿಯಿಂದ ನಿದ್ದೆ ಮಾಡುವಾಗ ದೇವರನ್ನು ಕುರಿತು ವಿಚಾರ ಮಾಡಿಲ್ವಾ? ವಿಚಾರ ಮಾಡಲ್ಲ ಇವನು. ಒಳ್ಳೆ ಬೆಳೆ ಬಂದಾಗ ನಾನು ಬೆಳೆಸಿದ್ದೀನಿ ಗೊತ್ತಾ ಅಂತಾನೆ. ಮಳೆ ಬಂದಿಲ್ಲ ಅಂದರೆ ದೇವರೇ ಎಲ್ಲಿದ್ದೀಯಾ ನೀನು ಅಂತಾನೆ. ಮನುಷ್ಯನೇ ಇವನು, ಬುದ್ಧಿಜ್ಞಾನ ಇದ್ದವನ. ಬೆಳೆ ಚೆನ್ನಾಗಿ ಬೆಳೆದಾಗ ಮಳೆ ಬಂದಿಲ್ಲ ಅಂದರೆ ದೇವರ ಮೇಲೆ ನಿಂದಿಸ್ತಾನೆ. ಏನು ಮನುಷ್ಯ ಇವನು ಅಂತೀನಿ. ದೇವ್ರನ್ನ ನಿಂದಿಸ್ತೀಯ? ದೇವರಿಲ್ಲ ಅಂತೀಯ? ಜನ ಹೇಗಿದ್ದಾರೆ ನೋಡಿ ಒಂದು ಸಾರಿ. ವಿಚಿತ್ರವಾಗಿದ್ದಾರೆ. ಪ್ರಿಯರಾದ ದೇವರ ಮಕ್ಕಳಿರ, ಆಲೋಚನೆ ಮಾಡಿ, ಹೆಜ್ಜೆ ಹೆಜ್ಜೆಯಲ್ಲಿ ದೇವರಿದ್ದಾರೆ, ದೇವರ ಸಹಾಯ ನಡೀತಾ ಇದೆ, ದೇವರು ಕಾಪಾಡ್ತಾ ಇದ್ದಾರೆ. ಪ್ರತಿಯೊಂದರಲ್ಲೇ ಅದ್ಭುತ ಇದೆ ರೀ. ಯಾಕಂದರೆ ಈ ಲೋಕದಲ್ಲಿ ನಮ್ಗೆ ಸ್ವಲ್ಪ ಕಷ್ಟಗಳಿರ್ಬೋದು, ಕಷ್ಟಗಳಿದ್ದಾಗ ಅಯ್ಯೋ ಅನ್ನಿಸ್ಬೋದು. ಆದರೆ ವಿಚಾರ ಮಾಡುವಾಗ ಹೆಜ್ಜೆ ಹೆಜ್ಜೆಯಲ್ಲಿ ನಿನ್ನ ಹಿಂದೆನೇ ಇದ್ದಾನೆ, ನಿನ್ನ ಪಕ್ಕದಲ್ಲಿದ್ದಾನೆ, ಅನೇಕ ಕೆಲಸಗಳು ಮಾಡ್ತಾ ಇದ್ದಾನೆ. ಅದು ನೋಡೋ ದೃಷ್ಟಿ ನಮ್ಗೆ ಸರಿ ಇರಬೇಕಲ್ಲ. ನೋಡೋ ದೃಷ್ಟಿ ಸರಿಯಿಲ್ಲ ರೀ. ಮನುಷ್ಯರು ಸರಿಯಾದ ರೀತಿಯಲ್ಲಿ ಪರಿಚಯ ಮಾಡಿಲ್ಲ ದೇವರನ್ನು ಕುರಿತು. ಪ್ರಕೃತಿ ಅದ್ಭುತವಾಗಿ ಪರಿಚಯ ಮಾಡಿದೆ. ಅದೇ ಪ್ರಕಾರ ಒಳ್ಳೆ ಭಕ್ತರಿದ್ದಾರೆ, ಒಳ್ಳೆ ಭಕ್ತರು ಅದ್ಭುತವಾಗಿ ಪರಿಚಯ ಮಾಡಿದ್ದಾರೆ. ಈಗಿನ ಕಾಲದಲ್ಲಿ ಕೆಲವರು ಭಕ್ತರಿದ್ದಾರೆ, ಡೂಪ್ಲಿಕೇಟ್ ಭಕ್ತರು ಹೆಂಗಿದ್ದಾರಪ್ಪ ಅಂತ ನೋಡುವಾಗ ವಿಚಿತ್ರವಾಗಿದ್ದಾರೆ ಭಕ್ತರು. ನನ್ನ ಮಾತು ಕೇಳಿದ್ರೇ ನಿನಗೆ ಸ್ವರ್ಗ, ನನ್ನ ಬಳಿಗೆ ಬಂದ್ರೇ ನಿನಗೆ ಸ್ವರ್ಗ. ನನ್ನ ಮಾತು ಕೇಳದೆ ಹೋದರೆ ಏನೋ ಆಗ್ಬೇಕು, ನೀನು ಇಲ್ಲಿಂದ ಬರೋದು ಬೇಡ, ಹೊರಟೋಗು, ಬೇಡ. ನಾನು ಕೂತ್ಕೊಂಡ್ರೆ ಕೂತ್ಕೋಬೇಕು, ನಿಂತ್ಕೊಂಡ್ರೆ ನಿಂತ್ಕೋಬೇಕು. ನಾನು ಏನು ಕೇಳ್ತೀನಿ ಅದು ಕೊಡಬೇಕು. ಆವಾಗ ನಿಮಗೆ ಆಶೀರ್ವಾದನೇ ಆಶೀರ್ವಾದ. ನನಗೆ ದಶಮ ಭಾಗ ಕಾಣಿಕೆ ಕೊಡಬೇಕು, ಆದರೆ ನೀವೇನು ಪ್ರಶ್ನೆ ಕೇಳಬಾರ್ದು. ನಾನು ಏನಾದರೂ ಮಾಡ್ತೀನಿ, ನೀವೇನು ಪ್ರಶ್ನೆ ಕೇಳೋಂಗಿಲ್ಲ, ನೀವು ಕೊಡಬೇಕಷ್ಟೇ. ನಿಮಗೆ ಆಶೀರ್ವಾದ ಬರುತ್ತೆ. ಪ್ರಶ್ನೆ ಕೇಳಿದ್ರೆ ನಿಮಗೆ ಶಾಪ ಬರುತ್ತೆ. ಇನ್ನೂ ಜಾಸ್ತಿ ಮಾತಾಡಿದ್ರೆ ಒದ್ದು ಹೊರಗಡೆ ಆಗ್ಬಿಡ್ತೀನಿ ಅಂತಾರೆ ಇನ್ನೊಬ್ಬರು. ಇಂಡೈರೆಕ್ಟ್ರಾಗಿ, ನೇರವಾಗಿ ಮಾತಾಡದಿದ್ದರೂ ಕೂಡ ಮಾಡೋ ಕೆಲಸ ಈಗ ಇರುತ್ತೆ ರೀ. ಮತ್ತು ಇವರು ಭಕ್ತರು ಅಂತೇಳಿ ದೊಡ್ಡದಾಗಿ ಬೈಬಲ್ ಇಟ್ಕೊಳ್ತಾರೆ. ಭಕ್ತರಂದ ಮೇಲೆ ನೀನು ಪ್ರೀತಿಸ್ಬೇಕಷ್ಟೇ. ನಿನ್ನ ಕೆಲಸ ಏನು? ಪ್ರೀತಿಸುವಂಥ ಕೆಲಸ. ಪ್ರಕೃತಿಯೇ ಪ್ರೀತಿಸುವಾಗ, ಪ್ರಕೃತಿ ಯಾವುದಕ್ಕೂ ಒಳಪಡದೆ, ಯಾವುದನ್ನು ಎದುರು ನೋಡದೆ ಕೆಲಸ ಮಾಡುವಾಗ
ದೇವರ ಮಕ್ಕಳು ಎಂದು, ದೇವರ ಸ್ವರೂಪರೆಂದು, ಯೇಸು ಕ್ರಿಸ್ತನನ್ನು ಧರಿಸ್ಕೊಂಡಿದ್ದೀವಿ ಅಂತ ಹೇಳಿಕೊಳ್ಳುವಂಥವರು ಏನು ಮಾಡ್ತಾ ಇದ್ದಾರೆ, ಏನಿದ್ದಾರೆ, ಏನಾಗಿದ್ದಾರೆ ಅಂತ ನೋಡುವಾಗ ಪ್ರಿಯರಾದ ದೇವರ ಮಕ್ಕಳಿರ ಏನ್ರಿ ಬಹಳ ಮೋಸ ನಡೀತಾ ಇದ್ದಾರೆ. ಆಲೋಚನೆ ಮಾಡುವಾಗ ಪ್ರಿಯರೇ ತಪ್ಪು ನಡೀತಾ ಇದೆ. ದಾವೀದ ಮಹಾರಾಜನು ಹೇಳ್ತಾನೆ, ಪ್ರತಿಯೊಂದರಲ್ಲೇ ಅದ್ಭುತ ಅದ್ಭುತ. ಅವ್ರು ಮಾಡಿರುವಂಥ ಕೆಲಸವನ್ನು ವಿಚಾರ ಮಾಡುವಾಗ ಬಹಳ ಇದೆ, ಅದ್ಭುತಗಳು ಬಹಳ ಇದೆ. ಎಲ್ಲವೂ ನಮ್ಮ ಹಿತಕ್ಕಾಗಿ ಮಾಡಿದ್ದಾರೆ. ಪ್ರತಿಯೊಂದು ನಮ್ಮ ಹಿತಕ್ಕಾಗಿ, ನಮ್ಮ ಆರೋಗ್ಯಕ್ಕಾಗಿ ಮಾಡಿದ್ದಾರೆ, ನಮ್ಮ ಒಳ್ಳೆಯದಕ್ಕಾಗಿ ಮಾಡಿದ್ದಾರೆ. ಸೊಲೊಮೋನನ್ನು ಹೇಗೆ ಪರಿಚಯ ಮಾಡಿದ್ರು ದೇವರನ್ನು ಕುರಿತು? ಸೊಲೊಮೋನನ್ನು ಕೂಡ ಹೇಗೆ ಪರಿಚಯ ಮಾಡಿದ್ರು ಹೇಳಿ? ಆಕಾಶ ಮಹಾ ಆಕಾಶ ಸಹಿತ ತಂದೆ ಇಡಿಸಲಾರದು ನಿಮಗೆ. ಈ ಆಕಾಶ ಇದೆ ಅಲ್ಲ ತಂದೆ, ಇದು ನಿಮ್ಗೆ ಸಾಲದು ತಂದೆ, ನಮ್ಗೆ ಗೊತ್ತಾಗಿದೆ, ಇದು ನಿಮ್ಗೆ ಸಾಲದು. ಯಾಕಂದರೆ ಆಕಾಶಕ್ಕಿಂತ ಮಹಾ ಆಕಾಶ ಕೂಡ ನಿಮ್ಗೆ ಸಾಲದು, ಅಷ್ಟು ಮಹಾಶಕ್ತನಾಗಿದ್ದೀರ ತಂದೆ ನೀವು ಅಂತೇಳಿ ಅವರು ಪರಿಚಯ ಮಾಡ್ತಾರೆ. ಹೌದಲ್ವ? ಒಂದು ಸರಿ ಆ ಮಾತನ್ನು ಕೂಡ ನಾವು ನೋಡೋಣ. 1ನೇ ಅರಸುಗಳು 8ನೇ ಅಧ್ಯಾಯ 27ನೇ ವಚನ. ದೇವರು ನಿಜವಾಗಿ ಭೂಲೋಕದಲ್ಲಿ ವಾಸಿಸುವನು. ಆಕಾಶವು ಉನ್ನತವಾದ ಆಕಾಶವು ನಿನ್ನ ವಾಸಕ್ಕೆ ಸಾಲವು. ಈಗಿರುವಲ್ಲಿ ನಾನು ಕಟ್ಟಿಸಿದ ಈ ಮಂದಿರವು ಹೇಗೆ ಸಾಕಾದೀತು. ಆಕಾಶವು ಉನ್ನತವಾದ ಆಕಾಶವು ನಿನ್ನ ವಾಸಕ್ಕೆ ಸಾಲದು. ಆಕಾಶ ಮಹಾ ಆಕಾಶ ಇದೆಯಲ್ಲ, ಇದು ಕೂಡ ದೇವರಿಗೆ ಆಗಲ್ಲಂತೆ, ಸಾಲಲ್ಲಂತೆ. ಮತ್ತು ಆಗಿರುವಾಗ ಎಷ್ಟು ದೊಡ್ಡವರಾಗಿರ್ಬೋದು, ಎಷ್ಟಿರ್ತಾರೆ ಅವರು ಏನ್ರಿ? ಅಣ್ಣ ತಮ್ಮಂದರು 3, ಯಾರು? ಯಹೂದಿಗಳು, ಇಸ್ಲಾಮ್ರು, ಕ್ರೈಸ್ತರು ಅಂತ ಹೆಸರು ಇಟ್ಕೊಂಡಿದ್ದಾರೆ. ಕೈಯಲ್ಲಿ ಒಂದು ಪವಿತ್ರ ಗ್ರಂಥವನ್ನು ಇಟ್ಕೊಂಡಂಥವರು ಯುದ್ಧಗಳು, ಮಾರಣಕಾಂಡಗಳು ಮತ್ತು ಪವಿತ್ರ ಯುದ್ಧ ಅಂತಾರೆ. ಪವಿತ್ರ ಈಗಿನ ಕಾಲದಲ್ಲಿ ಯುದ್ಧ ಮಾಡಂತ ದೇವರು ಹೇಳ್ತಾರೆ. ಈಗಿನ ಕಾಲದಲ್ಲಿ ಯುದ್ಧ ಮಾಡಿರಿ, ಪರವಾಗಿಲ್ಲ, ಹೊಡ್ಕೊಂಡು ಸಾಯ್ರಿ, ಕೊಂದಾಕೊಂಡು ಕೊಚ್ಚು ಸತ್ತೋಗ್ರಿ ಅಂತ ಹೇಳ್ತಾರೆ. ಪ್ರಪಂಚದಲ್ಲಿ ವಿಜ್ಞಾನ ಬೆಳೀತಾ ಇದೆ, ಜ್ಞಾನವಂತರು ಬೆಳೀತಾ ಇದ್ದಾರೆ, ಎಲ್ಲ ತಿಳುವಳಿಕೆ ಬೆಳೀತಾ ಇದೆ. ಇಂಥ ಸಮಯದಲ್ಲೂ ಕೂಡ ಯುದ್ಧಗಳು ಮಾಡಿಕೊಂಡು ಸಾಯ್ತಾ ಇದ್ದಾರಂದರೆ ಏನಾಗಿದೆ ಪ್ರಿಯರೇ? ವಿಶ್ವಸಂಸ್ಥೆ ಏನು ಮಾಡ್ತಾ ಇದೆ? ವಿಶ್ವಸಂಸ್ಥೆ ಅಂತ ಇರುತ್ತಲ್ಲ, ಏನು ಮಾಡ್ತಾ ಇದೆ? ಎಲ್ಲರೂ ಒಗ್ಗಟ್ಟಾಗೋಣ, ಕುತ್ಕೊಳ್ಳೋಣ, ಒಡೆದಾಡೋದೇ ಬೇಡ, ಯುದ್ಧಗಳೇ ಬೇಡ. ಏನು ಸಮಸ್ಯೆಗಳು ಏನಿದೆ ಸರಿಪಡಿಸ್ಕೊಳ್ಳೋಣ. ನಿಮ್ಮ ಹತ್ರ ಗ್ರಂಥ ಇದೆ, ನಿಮ್ಮ ಹತ್ರ ಗ್ರಂಥ ಇದೆ, ಕೂತ್ಕೊಳ್ರಿ. ಇಲ್ಲ, ನಾನೇನು ಕಡಿಮೆ ಇಲ್ಲ. ಆಮೇಲೇನು? ಎಲ್ಲ ಸರ್ವನಾಶ. ದ್ವೇಷ ಹುಟ್ಟಿಸ್ತಾ ಇದ್ದಾರೆ, ಒಬ್ರಿಗೊಬ್ಬರು ದ್ವೇಷ. ಏನು ಕಾಣ್ತಾಯಿದೆ? ಒಬ್ಬರಲ್ಲಿ ಏನು ಕಾಣ್ತಾ ಇದೆ? ಗರ್ವ ಕಾಣ್ತಾ ಇದ್ದಾರೆ. ಸಾಯೋ ತನಕ ಈ ಗರ್ವ ಬೆಳೀತಾನೆ ಇರುತ್ತೆ ರೀ. ಅಂದರೆ ಭಕ್ತರು, ಹೆಸರಿಗೇನೋ ಭಕ್ತರು, ಮಾಡೋದೆಲ್ಲ ಕೂಡ ದೆವ್ವದ ಕೆಲಸ. ಯಾರು ಸಾಯಬಾರ್ದು, ಪ್ರತಿಯೊಬ್ಬರು ಉಳಿಬೇಕು, ಅವರವ್ರ ಪಾಡಿಗೆ ಬದುಕಬೇಕು. ಅಮಾಯಕರನ್ನ ಸಾಯಿಸ್ತಾ ಇರ್ತಾರೆ ಇವರು. ಪ್ರಿಯರಾದ ದೇವ್ರ ಮಕ್ಕಳಿರ, ಅನ್ಯಾಯ ನಡೀತಾ ಇದೆ, ಮೋಸ ನಡೀತಾ ಇದೆ. ದೇವರ ಹೆಸರಿನಲ್ಲಿ ಹೇಳಿಕೊಂಡು ಸರಿಯಾದ ರೀತಿಯಲ್ಲಿ ಪರಿಚಯ ಮಾಡಿಲ್ಲ. ಪ್ರಕೃತಿ ಅದ್ಭುತವಾಗಿ ಪರಿಚಯ ಮಾಡಿದೆ. ಎರಡನೇದಾಗಿ ಭಕ್ತರಿದ್ದಾರಲ್ಲ, ಆ ಭಕ್ತರು ಅದ್ಭುತವಾಗಿ ದೇವರನ್ನು ಪರಿಚಯ ಮಾಡಿದ್ದಾರೆ. ಯೆಶಾಯ ಪ್ರವಾದಿ ಆ ದೇವರನ್ನು ಕುರಿತು ಹೇಗೆ ಪರಿಚಯ ಮಾಡ್ತಾರೆ ನೋಡಿ. ಯೆಶಾಯ ಗ್ರಂಥ 49ನೇ ಅಧ್ಯಾಯ 15ನೇ ವಚನ 16ನೇ ವಚನ. ಒಬ್ಬ ಹೆಂಗಸು ತಾನು ಎತ್ತ ಮಗುವಿನ ಮೇಲೆ ಕರುಣೆ ಇಡದೆ ತನ್ನ ಮಲೆಕೂಸನ್ನು ಮರೆತಾಳೆ. ಒಂದು ವೇಳೆ ಮರೆತಾಳು, ನಾನಾದರೂ ನಿನ್ನನ್ನು ಮರೆಯೇ. ಹೀಗೋ ನನ್ನ ಅಂಗೈಗಳಲ್ಲಿ ನಿನ್ನನ್ನು ಚಿತ್ರಿಸಿದ್ದೇನೆ. ನೋಡಿದ್ರೆ, ಅಂದರೆ ಯೆಶಾಯನ ಮೂಲಕ ಪರಿಚಯವಾದದ್ದು. ಯೆಶಾಯನ ಮೂಲಕ ದೇವರು ಮಕ್ಕಳನ್ನು, ಯಾರನ್ನ? ಭಕ್ತರನ್ನು ಯಾವತ್ತಿಗೂ ಮರೆಯಲ್ಲ. ಎತ್ತ ತಾಯಿದಳಲ್ಲ, ಮಗು, ಎಳೆ ಮಗುವನ್ನು ಮರಿತಾಳ? ಇಲ್ಲ. ಯಾವಾಗೂ ಏನ್ರಿ ಆ ಮಗುಗೆ ಹಸಿವಾಗಿದೆಯಾ, ಆ ಮಗು ಎಲ್ಲಿದೆ, ಈ ಕಡೆ ಆ ಕಡೆ ಅಂತೇಳಿ ಮಗು ವಿಷಯದಲ್ಲಿ ತುಂಬ ಶ್ರದ್ಧೆ ಇರುತ್ತೆ ರೀ, ಬಹಳ ಶ್ರದ್ಧೆ ಇರುತ್ತೆ. ಕೆಲವರು ಈಗಿನ ಕಾಲದಲ್ಲೇ ಸುಸ್ತಾಗ್ಬಿಡ್ತಾರೆ, ಶ್ರದ್ಧೆ ಇರಲ್ಲ. ಆದರೆ ಕೆಲವ್ರಿಗೆ ಮಾತ್ರ ಬಹಳ ಶ್ರದ್ಧೆ ಇರುತ್ತೆ. ಆ ಶ್ರದ್ಧೆ ಇದ್ದಂಥ ತಾಯಿ ಒಂದು ಸಾರಿ ಕೆಲವು ಟೈಮಲ್ಲಿ ಮರೆಯುವಂಥ ಸಮಯನೂ ಇರುತ್ತೆ. ಆದರೆ ದೇವರು ಮಾತ್ರ ಹೆಜ್ಜೆ ಹೆಜ್ಜೆಯಲ್ಲಿ ಭಕ್ತರಾಗಿರುವಂಥ ನಿಮ್ಮನ್ನು ಕುರಿತು ನಾನು ಮರೆಯೋದಿಲ್ಲ, ನಿಮ್ಮನ್ನು ಮರೆಯಲ್ಲ. ನಾನು ನಿಮ್ಮನ್ನು ನೋಡ್ತಾ ಇದ್ದೀನಿ,
ನಿಮ್ಮನ್ನು ನೋಡ್ತಾ ಇದ್ದೀನಿ, ನಿಮ್ಮ ಜೊತೆಯಲ್ಲಿದ್ದೀನಿ. ನೀವು ಹೇಗೆ ಫೀಲ್ ಆಗಬೇಕು? ನಮ್ಮ ತಂದೆ ನನ್ನ ಜೊತೆಯಲ್ಲಿದ್ದಾನೆ, ನಮ್ಮ ಜೊತೆಯಲ್ಲಿದ್ದಾನೆ, ನನ್ನಲ್ಲಿದ್ದಾನೆ ಅನ್ನೋಂಥ ಒಂದು ಅನುಭವ ಆಗಬೇಕು ನಮಗೆ. ಆ ಫೀಲ್ ಆಗಬೇಕದು. ಅಸಲು ಈ ವಾಕ್ಯಗಳಿದ್ದಾಗ ಪ್ರಿಯರ ದೇವರ ಮಕ್ಕಳಿರ ನಮ್ಮಲ್ಲಿದ್ದಾರೆ, ನನ್ನಲ್ಲಿ ಇದ್ದಾನೆ ದೇವರು, ನನ್ನ ತಂದೆ ಇದ್ದಾನೆ. ಯೆಶಾಯನು ಏನ್ರಿ ಪರಿಚಯ ಮಾಡ್ತಾ ಇದ್ದಾರೆ. ದೇವರು ಯೆಶಾಯನ ಮೂಲಕ ಪರಿಚಯ ಮಾಡ್ಕೊಳ್ತಾ ಇದ್ದಾನೆ. ಯೆಶಾಯನು ಕೂಡ ಹೇಳ್ತಾ ಇದ್ದಾನೆ, ಭಕ್ತರು ಹೇಳ್ತಾ ಇದ್ದಾರೆ, ನಮ್ಮ ಜೊತೆಯಲ್ಲಿ ಇರ್ತಾರೆ ತಂದೆ, ತನ್ನ ದೂತರನ್ನು ಕಾವಲಿಗಿಟ್ಟು ಕಾಪಾಡ್ತಾರೆ ತಂದೆ. ಆತನು ಪ್ರೀತಿ ಸ್ವರೂಪನು, ಆತನು ಕರುಣಾಸಾಗರನು, ಆತನು ದಯಾಸ್ವರೂಪನು. ಆ ಪ್ರೀತಿಗೆ ನಿದರ್ಶನ ಈ ಲೋಕ. ಆ ಪ್ರೀತಿಗೆ ನಿದರ್ಶನ ಇನ್ನೊಂದು ಏನಪ್ಪ ಅಂದರೆ ಯೇಸು ಕ್ರಿಸ್ತರು. ಹೌದಲ್ವ? ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಅಂದರೆ ಒಬ್ಬನೇ ಮಗನನ್ನು ಯಾಕೆ ಕೊಡ್ತಾರೆ? ನಮ್ಮ ಮಕ್ಕಳನ್ನು ಕೊಡ್ತೀವೋ ಪ್ರೇಯರೇ? ಕೊಡ್ತೀವ? ನಮ್ಮ ಮಕ್ಕಳನ್ನು ಯಾರಿಗೆ ಕೊಡ್ತೀವಿ ಹೇಳಿ? ದೆವ್ವಕ್ಕೆ ಕೊಡ್ತೀವಿ. ದೆವ್ವ ನೀನು ಬಂದ್ಬಿಡು ಅಂದರೆ ಹಂಗೆ ಕರೆಯಲ್ಲ, ಆದರೆ ನೀವು ಕೊಟ್ಬಿಡ್ತೀರಿ ದೆವ್ವಕ್ಕೆ. ಕೊಡ್ತೀರ? ಕೊಟ್ಟಿಲ್ವ? ಯಾರು ಕೊಟ್ಟಿಲ್ಲ? ದೆವ್ವ ನೀನು ತೊಗೊಂಬಿಡಂತ ಯಾರು ಹೇಳಲ್ಲ, ಆದ್ರೆ ಮಾಡೋದೇ ಅಷ್ಟೇ. ಮೊಬೈಲ್ ಇದೆಯಲ್ಲ, ಮೊಬೈಲ್ ಮನೆಯಲ್ಲಿ ಟಿ ವಿ ಆಗಲಿ ಮೊಬೈಲ್ ಆಗಲಿ ಇದೆಯಾ ಇಲ್ವಾ? ಕೊಟ್ಟಿಲ್ವಾ? ಅದರಲ್ಲಿ ದೇವ್ರ ವಾಕ್ಯ ನೋಡೋದಿಲ್ಲ. ಹುಡುಗರು ನೋಡಲ್ಲ. ಅವಕ್ಕೇನು ಬೇಕು? ದೆವ್ವನೇ ಬೇಕು. ಇಲ್ಲಾಂದ್ರೆ ಊಟ ಮಾಡಲ್ಲ, ತಿನ್ನಲ್ಲ. ಬರ್ತಾ ಏನಾದರೂ ಬೆಳೆಸ್ತೇವೆ ಅಂದರೆ ನಮ್ಗೆ ಸುಸ್ತಾಗಿರುತ್ತೆ. ಆಲ್ರೆಡಿ ಬೇಸತ್ತು ಹೋಗ್ತಾರೆ. ಏನಾದರೂ ಮಾಡಿಕೊಡ್ರಿ, ಹೆಂಗಂದ್ರೆ ಸಾಯ್ರಿ, ಹೆಂಗಂದ್ರೆ ಬದುಕಲಿ, ಒಟ್ಟಿನಲ್ಲಿ ಬದುಕ್ರಿ, ಹೋಗ್ಲಿ, ದೇವ್ರಿಗೋಸ್ಕರ ಬದುಕಬೇಕಂತೇಳಿ ಮಾತಾಡ್ತೀವಿ. ತಾಳ್ಮೆ ಇಲ್ಲ, ತಾಳ್ಮೆ ಸತ್ತೋಗಿದೆ. ಮೊಬೈಲ್ ಇಟ್ಕೊಂಡು ನೋಡಿ ನಮ್ಮದು ಎಲ್ಲ ನಮ್ಮ ತಾಳ್ಮೆ ಸತ್ತೋಗಿದೆ. ಏನು ಮಾಡ್ತಿದ್ದೋ ಗೊತ್ತಿಲ್ಲ. ಸುಮ್ಮನೆ ಪ್ರಾರ್ಥನೆ ಅಂದರೆ ಪ್ರಾರ್ಥನೆ, ಮೊಣಕಾಲು ಅಂದರೆ ಮೊಣಕಾಲು, ಕೂತ್ಕೊಳ್ಳೋಣ ಕೂತ್ಕೊಳ್ಳೋಣ, ಆಮೇಲೆ ಬಾಯ್ ಮುಂದಿನ ವಾರ ಬರೋಣ. ಏನು ನಡೀತಾ ಇದೆಯೋ, ಏನಾಗ್ತಾಯಿದೆಯೋ. ಭಕ್ತರ ವಿಷಯದಲ್ಲಿ ನಾನು ಹೇಳ್ತಾ ಇಲ್ಲ, ಕೆಲವ್ರ ವಿಷಯದಲ್ಲಿ, ಲೋಕದ ವಿಷಯದಲ್ಲಿ ಆಲೋಚನೆ ಮಾಡುವಾಗ ಲೋಕದಲ್ಲಿ ನಡೆಯುವಂಥದ್ದು ಒಂದು ಸಾರಿ ಆಲೋಚನೆ ಮಾಡಿ, ಪ್ರಿಯರಾದ ದೇವರ ಮಕ್ಕಳಿಗೆ ಈಗ ನಡೀತಾ ಇದೆ, ಹಾಗಿರ್ಕೊಡ್ದು. ನಾವು ಭಕ್ತರಾದ ಮೇಲೆ ಭಕ್ತರೆಲ್ಲರನ್ನ ಒಂದು ಸಾರಿ ವಿಚಾರ ಮಾಡಿ, ಅವರು ದೇವರನ್ನು ಉನ್ನತವಾಗಿ ಪರಿಚಯ ಮಾಡಿದ್ದಾರೆ. ಆದರೆ ಅವ್ರ ಜೀವಿತದಲ್ಲಿ ಕಷ್ಟಗಳು, ಶೋಧನೆಗಳು, ಬಾಧೆಗಳು ಇದ್ದರೂ ಕೂಡ ಅವರು ದೇವರನ್ನು ಉನ್ನತವಾಗಿ ಪರಿಚಯ ಮಾಡಿದ್ದಾರೆ. ಮತ್ತು ನಾವು ಹೇಗೆ ಪರಿಚಯ ಮಾಡ್ತಾ ಇದ್ದೀವಿ? ನಮ್ಮ ಜೀವನದಲ್ಲಿ ಹೇಗೆ ತೋರಿಸ್ತಾ ಇದ್ದೀವಿ? ನಮ್ಮ ಬದುಕಿನಲ್ಲಿ ಪ್ರಕೃತಿ, ಗಿಡಗಳು, ಬದುಕಿನಲ್ಲ ಆ ಜೀವಿತ ಇದೆಯಲ್ಲ, ಅದು ಉನ್ನತವಾಗಿ ದೇವರನ್ನ ಪರಿಚಯ ಮಾಡಿ ದೇವರ ಪ್ರೀತಿ ಸಾರಿ ಹೊರಟೋಗ್ತಾ ಇವೆ. ನಮಗೆ ದೇವರ ಸ್ವರೂಪ ಅಂತೀವಿ, ನಾವು ದೇವರ ಸ್ವರೂಪಿಗಳು ಅಂತೀವಿ, ದೇವರ ಜ್ಞಾನ ಕೊಟ್ಟಿದ್ದಾರಂತೀವಿ, ಎಲ್ಲ ಹೇಳ್ತೀವಿ. ಏನು ಪರಿಚಯ ಮಾಡ್ತಾಯಿದ್ದೀವಿ ದೇವರನ್ನು ಕುರಿತು ಅಂತ? ಯೇಸು ಪ್ರಭು ಹೇಳ್ತಾರೆ, ದೇವರು ಆತ್ಮಸ್ವರೂಪನು, ದೇವರು ಪ್ರೀತಿ ಸ್ವರೂಪನು. ಹೌದಲ್ವ? ಪರಿಚಯ ಮಾಡಿದ್ದಾರಲ್ವ? ದೇವ್ರ ಮೂಲಕ ಎಲ್ಲ ಬಂದಿದೆ. ನಾವೆಲ್ಲರೂ ದೇವರ ಮಕ್ಕಳು, ದೇವರ ಆತ್ಮಸ್ವರೂಪನು, ದೇವರು ಎಲ್ಲ ಕಡೆ ಇದ್ದಾನೆ, ಆತನಿದ್ದಾನೆ, ನಮ್ಮ ತಂದೆ ಆತನು, ಮಹಾಶಕ್ತನ ಆತನು ಅಂತೇಳಿ ಪ್ರತಿ ಭಕ್ತರು ಉನ್ನತವಾಗಿ ಪರಿಚಯ ಮಾಡಿದ್ದಾರೆ. ಪ್ರತಿ ಭಕ್ತರು, ಪ್ರತಿಯೊಬ್ಬರು. ಪ್ರಿಯರಾದ ದೇವರ ಮಕ್ಕಳಿರು, ಒಂದು ಸಾರಿ ಆಲೋಚನೆ ಮಾಡಿ. ಯೋಹಾನನು ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 7ನೇ ವಚನ 8ನೇ ವಚನವನ್ನು ಓದಿಮ. ಪ್ರಿಯರೇ, ನಾವು ಒಬ್ಬರನ್ನೊಬ್ಬರು ಪ್ರೀತಿಸೋಣ, ಪ್ರೀತಿಯು ದೇವರಿಂದದ್ದಾಗಿದೆ, ಮತ್ತು ಪ್ರೀತಿ ಮಾಡುವ ಪ್ರತಿಯೊಬ್ಬನು ದೇವರಿಂದ ಹುಟ್ಟಿದವನು, ದೇವರನ್ನು ಬಲ್ಲವನು ಆಗಿದ್ದಾನೆ. ಪ್ರೀತಿ ಇಲ್ಲದವನು ದೇವರನ್ನು ಬಲ್ಲವನಲ್ಲ, ಯಾಕೆಂದರೆ ದೇವರು ಪ್ರೀತಿ ಸ್ವರೂಪಿ. ದೇವರೇನಾಗಿದ್ದಾನಂತೆ? ಪ್ರೀತಿ ಸ್ವರೂಪಿ. ದೇವರು ಆತ್ಮಸ್ವರೂಪನು. ದೇವರು ಆಕಾಶ, ಮಹಾ ಆಕಾಶ ಇಡಿಸಲಾರಂಥ ದೇವರು ಅಂತೇಳಿ ಅವರೆಲ್ಲರೂ ಪರಿಚಯ ಮಾಡಿದ್ದಾರೆ. ಏನ್ರಿ, ಲೋಕದಲ್ಲಿದ್ದಂಥ ಜನರೇನೋ ಕಪ್ಪೆಯನ್ನು, ನೊಣವನ್ನು, ಇನ್ನೇವಪ್ಪ ಯಾವುದೇದೋ ಪರಿಚಯ ಮಾಡಿಬಿಟ್ಟಿದ್ದಾರೆ. ಒಂದು ಗುಂಪು ಬೈಬಲ್ ನೋಡುವಾಗ ದೇವರನ್ನು ಉನ್ನತವಾಗಿ ಪರಿಚಯ ಮಾಡಿದೆ. ಬೈಬಲಲ್ಲಿ ಭಕ್ತರು ಉನ್ನತವಾಗಿ ಪರಿಚಯ ಮಾಡಿದ್ದಾರೆ. ಈಗಿನ ಕಾಲದಲ್ಲಿ ಭಕ್ತರು ಅಂತ ಹೇಳಿಕೊಳ್ಳೋರು ಹೇಗೆ ಪರಿಚಯ ಮಾಡ್ತಾ ಇದ್ದಾರೆ ಅಂತ ನೋಡುವಾಗ, ಪ್ರಿಯರಾದ ದೇವ್ರ ಮಕ್ಕಳಿರ, ಅರ್ಥ ಮಾಡ್ಕೊಂಡಿದ್ದಾರೆ, ದೇವರನ್ನು ತಿಳ್ಕೊಂಡಿದ್ದಾರಾ? ತಿಳ್ಕೊಂಡು ಪರಿಚಯ ಮಾಡ್ತಾ ಇದ್ದಾರಾ? ಕೊನೆಯದಾಗಿ ಇನ್ನೊಂದು ವಚನವನ್ನು ನೋಡೋಣ. ನಹುಮು 1ನೇ ಅಧ್ಯಾಯ 5ನೇ ವಚನ 6ನೇ ವಚನ. ಮುಂದೆ ಬೆಟ್ಟಗಳು ಅದರುತ್ತವೆ, ಗುಡ್ಡಗಳು ಕರಗುತ್ತವೆ, ಆತನ ದರ್ಶನಕ್ಕೆ ಭೂಮಿಯು ಕಂಪಿಸುತ್ತದೆ. ಹೌದು, ಲೋಕವು, ಲೋಕ ನಿವಾಸಿಗಳೆಲ್ಲವೂ ತಲ್ಲಣಿಸುತ್ತವೆ.
ಆತನ ಸಿಟ್ಟಿಗೆ ಯಾರು ತಡೆದಾರು? ಆತನ ರೋಷಾಗ್ನಿಗೆ ಯಾರು ನಿಂತಾರು? ಆತನ ರೌದ್ರವು ಜ್ವಾಲ ಪ್ರವಾಹದಂತೆ ಹರಿಯುತ್ತದೆ, ಬಂಡೆಗಳು ಆತನಿಂದ ಕೆಡವಲ್ಪಟ್ಟಿವೆ. ನೋಡಿದ್ರ? ಅಂದರೆ ಈ ಪ್ರಕೃತಿ ನೋಡುವಾಗ ದೇವರ ಪ್ರೀತಿ ಪರಿಚಯ ಮಾಡಿದೆಮ್ಮ. ಪ್ರಕೃತಿ ಯಾರ ಪ್ರೀತಿ? ದೇವರ ಪ್ರೀತಿ ಪರಿಚಯ ಮಾಡಿದೆ, ದೇವರ ತ್ಯಾಗ ಪರಿಚಯ ಮಾಡಿದೆ, ದೇವರ ಗುಣಗಳನ್ನು ಕುರಿತು ಪರಿಚಯ ಮಾಡಿದೆ. ಭಕ್ತರು, ಎಲ್ಲ ಭಕ್ತರು ಕೂಡ ದೇವರ ಪ್ರೀತಿಯನ್ನು ಪರಿಚಯ ಮಾಡಿದ್ದಾರೆ. ಯೇಸು ಕ್ರಿಸ್ತ ನೋಡುವಾಗ ಅವರ ಜೀವಿತನೇ ಅವರೇ ದೇವರ ಪ್ರೀತಿ. ನಮ್ಮೆಲ್ಲರನ್ನು ಕಾಪಾಡೋದಕ್ಕೆ, ಪಾಪದಲ್ಲಿದ್ದವರನ್ನು ಬಿಡಿಸೋದಕ್ಕೆ ತಮ್ಮ ಬದುಕನ್ನೇ ಕೊಡ್ತಾರೆ, ತಮ್ಮ ಜೀವಿತವನ್ನೇ ಸಮರ್ಪಣೆ ಮಾಡ್ತಾರೆ. ಏನು ಕಾಣುತ್ತೆ? ಕಣ ಕಣದಲ್ಲಿ ಅವರ ಜೀವಿತದಲ್ಲಿ ದೇವರ ಪ್ರೀತಿನೇ ಕಾಣುತ್ತೆ. ಏನು ಕಾಣುತ್ತೆ ಹೇಳಿ ಪ್ರಿಯರೇ? ದೇವರ ಪ್ರೀತಿನೇ ಕಾಣುತ್ತೆ. ದೇವರ ಪ್ರೀತಿ ಅಂದರೆ ಏನ್ರಿ? ಹಾಗೆ ದ್ವೇಷ, ಕೋಪ, ಏನ್ರಿ ಹೊಟ್ಟೆ ಕಿಚ್ಚು ಇವಿದ್ದರೆ ದೇವರ ಪ್ರೀತಿ ಇಲ್ಲ ಅಂತ ಅರ್ಥ ರೀ. ಕ್ರಿಯೆಗಳು ಗೊತ್ತಾಗುತ್ತೆ, ನಮ್ಮ ಬುದ್ಧಿ ಗೊತ್ತಾಗ್ಬಿಡುತ್ತೆ. ಎಲ್ಲಾದರೂ ದ್ವೇಷ ಇದೆಯಾ? ದೇವರ ಪ್ರೀತಿ ಇಲ್ಲ. ಹಾಗೆ ಇದೆಯಾ? ದೇವರ ಪ್ರೀತಿ ಇಲ್ಲ. ನಿಜವಾದ ಭಕ್ತರಲ್ಲಿ ಏನಿರಬೇಕು ಹೇಳಿ ಪ್ರಿಯರೇ? ಖಂಡಿತವಾಗಿ ದೇವರ ಗುಣಗಳು ನಮ್ಮಲ್ಲಿ ಇರಬೇಕು. ನಾವು ಮನುಷ್ಯರಾಗಿರುವುದನ್ನು ಕೆಲವು ಮಿಸ್ಟೇಕ್ ನಡೀತಾ ಇರುತ್ತೆ, ಅದನ್ನು ಏನು ಮಾಡ್ಕೋಬೇಕು ಹೇಳಿ? ವಾಕ್ಯದ ಮೂಲಕ ಸರಿಪಡಿಸ್ಕೊಂಡು ಹೋಗಬೇಕು. ದೇವರು ಹೇಳಿದ್ದು, ಒಂದು ವೇಳೆ ಜೀವಿತವನ್ನು ಸರಿಪಡಿಸ್ಕೊಂಡಿಲ್ಲ ಅಂದರೆ ಕೊನೆಯದಾಗಿ ದೇವರ ಮತ್ತೊಂದು ರೂಪವನ್ನು ಪರಿಚಯ ಮಾಡಿದ್ದಾರೆ. ಏನು ಪರಿಚಯ ಮಾಡಿದ್ದಾರೆ? ದೇವರು ರೋಷವುಳ್ಳ ಆತನು. ಭಕ್ತರು ಇನ್ನೊಂದು ರೂಟಲ್ಲಿ ಕೂಡ ಪರಿಚಯ ಮಾಡಿದ್ದಾರೆ, ದೇವರು ಮಹಾರೋಷವುಳ್ಳ ಆತನು. ದೇವರಿಗೆ ರೋಷ ಬಂದರೆ ಹೆಂಗಿರುತ್ತೆ ರೀ? ನೋಹನ ಕಾಲದಲ್ಲಿ ದೇವರ ರೋಷ ಬಂದಿರುವುದರಿಂದ ಜಲಪ್ರಳಯ ಬಂದ. ಎಷ್ಟು ದಿನ ಬಂತು? 40 ದಿನಗಳು. ಪ್ರಚಂಡವಾದಂಥ ಜಲಪ್ರಳಯ. ಆ ಪ್ರಚಂಡವಾದಂಥ ಜಲಪ್ರಳಯ ಬಂದಾಗ ಕೂಗಿಲ್ವಾ ಜನ? ಮೊದಲನೇದಾಗಿ ನೋಹನನ್ನು ಹೇಳಿದ್ದಾನೆ, ಯಾರೂ ತಿಳ್ಕೊಂಡಿಲ್ಲ. ದೇವರು ಜಲಪ್ರಳಯ ತರಿಸ್ತಾ ಇದ್ದಾರೆ, ನೀವು ಬದಲಾಗಬೇಕು ಅಂದಾಗ ಎಲ್ಲರೂ ಅವಹೇಳನ ಮಾಡ್ತಾರೆ, ಅಪಹಾಸ್ಯ ಮಾಡ್ತಾರೆ. ಸಾಯುವ ಮೂಮೆಂಟಲ್ಲಿ ಕೂಗ್ತಾರೆ ಇಲ್ವಾ? ಅಯ್ಯೋ ದೇವರೇ ನೋಹನ ಹೇಳಿದ್ರೆ ನಾವು ತಿಳ್ಕೊಂಡಿಲ್ಲ. ಸಾಯುವಂಥ ಮೂಮೆಂಟಲ್ಲಿ ದೇವರು ಕೈ ಹಿಡಿಯಲ್ಲ, ಬಿಟ್ಬಿಡ್ತಾರೆ, ಆಯಿತು. ಅವಾಗಲ್ಲ, ನಾನು ಸಾಯುವಂಥ ಸಮಯದಲ್ಲಿ ಕೇಳ್ಕೊಳ್ತೀನಿ. ಇವಾಗಲೂ ಕೂಡ ಯಾರನ್ನ ತೋರಿಸ್ತಾರೆ ಹೇಳಿ? ಇವಾಗ ಕೆಲವರು ಬ್ಯಾಪ್ಟಿಸಮ್ ತೊಗೊಂಡಿರಲ್ಲ, ಬ್ಯಾಪ್ಟಿಸಮ್ ತೊಗೊಳ್ಳೋದೇ ಅತಿ ಬುದ್ಧಿವಂತಿಕೆಯಿಂದ ಮಾತಾಡ್ತಾ ಇರ್ತಾರೆ. ಏನು ಗೊತ್ತಾ? ಯೇಸು ಕ್ರಿಸ್ತರು ಸಿಲುವೆ ಮೇಲೆ ಮರಣ ಹೊಂದುವಂಥ ಸಮಯದಲ್ಲಿ ಒಬ್ಬ ಕಳ್ಳನು ಆ ಸಮಯದಲ್ಲಿ ಸತ್ತೋಗುವಂಥ ಸಮಯದಲ್ಲಿ ದೇವರನ್ನು ಕೇಳ್ಕೊಂಡಲ್ಲ, ನಾನು ಕೂಡ ಸಾಯುವಂಥ ಸಮಯದಲ್ಲಿ ಕೇಳ್ಕೊಳ್ತೀನಿ. ಬುದ್ಧಿವಂತನ ಬುದ್ಧಿ ಇಲ್ಲದವನ? ಯಾರೋ ಅಮಾಯಕರು ಸಭೆಯಲ್ಲಿ ಯಾರೋ ಚಿಕ್ಕವರು ಹಿಂದ್ಗಡೆ ಇದ್ದವ್ರು ಕೇಳಿದ್ರೆ ಅರ್ಥ ಇರುತ್ತೆ. ದೊಡ್ಡ ಇಂಟರ್ನ್ಯಾಷನಲ್ ಬೋಧಕರಂತ ಹೇಳಿಕೊಳ್ಳುವಂಥ ದೊಡ್ಡ ಭಕ್ತರು ಹೇಳೋಂಥ ಮಾತೇನು ಗೊತ್ತಾ? ಅಲ್ಲಿ ಕೇಳಿದಾನ ಸಿಲುವೆ ಮರಣ ಹೊಂದುವಂಥ ಆ ಸಮಯ ಏನು, ಆ ಸಂದರ್ಭ ಏನು, ಅದನ್ನು ಇದಕ್ಕೆ ಲಿಂಕ್ ಮಾಡ್ತೀಯಲ್ಲ. ಮತ್ತು ದೊಡ್ಡ ಭಕ್ತರಂತ ಹೇಳ್ಕೊಳ್ತಾರೆ ಇವರು. ಕಠಿಣವಾದ ತೀರ್ಪಾಗುತ್ತೆ. ಆ ಸಂದರ್ಭ ಬೇರೆ. ಸಮಯದಲ್ಲಿ, ಆ ಮರಣ ಹೊಂದುವಂಥ ಸಮಯದಲ್ಲಿ ನಾನು ಕೇಳ್ಕೊಳ್ತೀನಿ ಅಂದರೆ ಆಗಲ್ಲ. ನೀನು ದೇವ್ರಿಗೋಸ್ಕರ ಬದುಕಿರಬೇಕು. ಯವ್ವನ ಕಾಲದಲ್ಲಿ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸಬೇಕು ಅಂತ ಹೇಳ್ತಾರೆ. ಎಲ್ಲ ಯವ್ವನ ಕಾಲದಲ್ಲಿ ಲೋಕದ ರೀತಿಯಲ್ಲೆಲ್ಲ ತಿರುಗಾಡಿ ತಿಂದು ಕುಡಿದು ಮಜಾ ಮಾಡಿ ಆಮೇಲೆ ಸಾಯುವಂಥ ಆ ಸಮಯದಲ್ಲಿ ಸ್ವಾಮಿ ನನ್ನನ್ನು ಕರ್ಕೋಪ ಅಂದರೆ ನಿನ್ನ ಕರ್ಕೊಳ್ತೀನಿ. ನಿನ್ನ ಜುಟ್ಟಿಡ್ದು ಏನು ಮಾಡ್ತಾರೆ? ನಿನ್ನ ಜುಟ್ಟಿಡ್ದು ಸೀದಾ ತಗೊಂಡೋಗಿ ಬೆಂಕಿ ಕೊಂಡಕ್ಕೆ ಹಾಕ್ತಾರೆ. ಬದುಕಿರುವಾಗ ಆರೋಗ್ಯವಾಗಿದ್ದಾಗ ಯವ್ವನ ಕಾಲದಲ್ಲಿ ಏನು ಮಾಡ್ಬೇಕು ಹೇಳಿ? ತಿಳ್ಕೊಳ್ಬೇಕು, ವಿಧೇಯರಾಗಬೇಕು, ಭಕ್ತಿಯಿಂದ ನಡ್ಕೊಳ್ಬೇಕು. ಇಲ್ಲದೆ ಹೋದರೆ ನೋಹು ಮೂಲ ಕೇಳಲ್ಪಟ್ಟಿದೆಯಲ್ಲ, ದೇವರ ಉಗ್ರ ಸ್ವರೂಪನು ಅಂತೇಳಿ. ದೇವರಿಗೆ ಕೋಪ ಬಂದಾಗ ಏನಾಗುತ್ತೆ ಗೊತ್ತಾ? ನೋಹನ ಕಾಲದಲ್ಲಿ ನೆನಪು ಮಾಡ್ಕೋಬೇಕು, ಲೋಟನ ಕಾಲವನ್ನು ನೆನಪು ಮಾಡ್ಕೊಳ್ಬೇಕು. ಇಲ್ಲಾಂದರೆ ಇಸ್ರಾಯೇಲರ ಮಧ್ಯದಲ್ಲಿ ನಡೆದಂಥ ಘಟನೆಗಳನ್ನು ನೆನಪು ಮಾಡ್ಕೋಬೇಕು. ದೇವರು ಪ್ರೀತಿ ಸ್ವರೂಪನು ಮಾತ್ರವಲ್ಲ, ದೇವರು ದಯಿಸುವ ಅಗ್ನಿ. ಅಂದರೆ ಆಲೋಚನೆ ಮಾಡಿ, ಈ ಪ್ರಕೃತಿ ಇದೆಯಲ್ಲ ದೇವರನ್ನು ಉನ್ನತವಾಗಿ ಪರಿಚಯ ಮಾಡಿದೆ. ಓಕೆ, ಲೋಕದ ಜನ ಒಂದು ರೀತಿಯಲ್ಲಿ ಪರಿಚಯ ಮಾಡಿದ್ದಾರೆ, ಭಕ್ತರು ದೇವರ ಪ್ರೀತಿಯನ್ನು ಪರಿಚಯ ಮಾಡಿದ್ದಾರೆ. ಇವಾಗ ನಾವು ಏನು ಪರಿಚಯ ಮಾಡ್ತಾ ಇದ್ದೀವಿ? ಆತನನ್ನು ಯಾವ ರೀತಿ ನಾವು ಅರ್ಥ ಮಾಡಿಕೊಂಡು ಈ ಸಮಾಜದಲ್ಲಿ ಹೇಗೆ ಪರಿಚಯ ಮಾಡ್ತಾ ಇದ್ದೀವಿ ಅನ್ನೋದನ್ನು ನಮ್ಮನ್ನು ನಾವು ಪರಿಶೋಧನೆ ಮಾಡಿಕೊಳ್ಬೇಕು. ಇದನ್ನು ಕಲಿಬೇಕು, ಅದನ್ನು ಕಲಿತು ಪರೀಕ್ಷೆಯನ್ನು ಬರಿಬೇಕು. ಆಮೇಲೆ ಸಮಾಜದಲ್ಲಿ ದೇವರ ಪ್ರೀತಿಯನ್ನು ಒಂದು ಉನ್ನತವಾಗಿ ಪರಿಚಯ ಮಾಡಬೇಕು. ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ.